ಬೀದಿ ಬೀದಿಗಳಲ್ಲಿ ಸಾರಾಗ ಮಾಡ್ತಾವ್ರೆ. ಹೊರಗಡೆಯಿಂದ ಬಂದಿರೋ 4 ತಿಂಗಳು 12 ಗಂಟೆ 1 ಗಂಟೆ ಆದ್ರೂ ಬೀದಿಗಳು ಸುತ್ತಾರೆ. ಮನೇಲಿ ವಯಸ್ಸಿನ ಮಕ್ಕಳನ್ನ ಇಟ್ಕೊಂಡು 9 ಗಂಟೆ 10 ಗಂಟೆ ಆದ್ರೆ ಒಳಗಡೆ ಕೂಡ ಹಾಕೋಬೇಕು ಮಕ್ಕಳನ್ನ. ಎಲ್ಲಕ್ಕೂ ದುಡ್ಡು ತಗೊಂಡು ಮಂತ್ಲಿ ಮೀಟರ್ ಚಾರ್ಜ್ ಹಾಕ್ತೀರಾ, ಆಮೇಲೆ ಎಲ್ಲಾ ದಂಡ ಆ ದಂಡ ಈ ದಂಡ ಅಂತ 10 ದಂಡಗಳು ಹಾಕಿರ್ತೀರಾ. ಸರ್ ನೀವು ಇಲ್ಲಿದ್ದಲ್ಲ ಹೇಳ್ಬೇಡಿ, ಕಂಪ್ಲೇಂಟ್ ಹೋಗಿ ಮನೆಗೆ ಮಲ್ಕೊಂಡಿರೋ ಕಂಪ್ಲೇಂಟ್ ಇರ್ತೈತ? ನೀವು ಹೇಳೋದು ನೋಡಿಲ್ಲ, ಕಂಪ್ಲೇಂಟ್ ಇರ್ತದ. ನಾನು ಹೋಗಿ ನೋಡಿದ್ರೆ ಮನೆಗೆ ಇರ್ತಾನೆ, ಆಯ್ತಾ ನೋಡಿದ್ರೆ ಲೈನ್ ಆಗಿದ್ದೀನಿ ಅಂತಾನೆ. ನೀವ್ ಹೇಳ್ತೀರಾ ಕಂಪ್ಲೇಂಟ್ ಅಂತ? ಕರೆಕ್ಟ್. ಕಂಬದ ಮೇಲೆ ಹತ್ತಿ ಏನಾದ್ರು ಆದ್ರೆ ಅವ್ರು ಪರಿಹಾರ ಯಾರು ಕೊಡ್ತಾರ? ಅವರು ಕೆಲಸ ಆಗ್ಬೇಕು. ಅವರು ತುಂಬಾ ಕೆಲಸ 4 ಜನ ಮೆಂಬರ್ ಇದ್ದಾರೆ ಅವರಲ್ಲಿ. ಅವ್ರಿಗೆ ಎಲ್ಲ ಜನ ಅವ್ರು 3 ಜನ ಅವ್ರು ಕ್ವಶನ್ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಮಾಡ್ಕೊಡ್ತೀವಿ ಸರ್, 1 ತಿಂಗಳು ಒಳಗಡೆ. ಗಿರಿವಾಸ ಶ್ರೀರಮಣನೇ ಶ್ರೀಚಕ್ರ ಶ್ರೀ ಶಂಖಭೂಷಿತನೇ. ಇದು ಚೆನ್ನಾಗಿರುವಾಗ 1,48,23,275 ರೂಪಾಯಿ ಒಟ್ಟು ವಸೂಲಿ. 1,78,31,616 ರೂಪಾಯಿ 2024-25ನೇ ಸಾಲಿನಲ್ಲಿ ಅದು ಕಂದಾಯ ರೂಪದಲ್ಲಿ ವಸೂಲಿಯಾಗಿರುವಂಥದ್ದು. ಅದರಲ್ಲಿ ಖರ್ಚು 1,37,20,922 ರೂಪಾಯಿ ಖರ್ಚಾಗಿದೆ. ಇದಕ್ಕೆ 4,11,17,694 ರೂಪಾಯಿ ಕಂದಾಯ ವಸೂಲಿ ಆಗಬೇಕಾಗಿದೆ, ಅದು ಬಾಕಿ. ಆಮೇಲೆ 15ನೇ ಹಣಕಾಸು ಯೋಜನೆ 42,46,100 ರೂಪಾಯಿ ಬ್ಯಾಲೆನ್ಸ್ ಇತ್ತು. ಅದು ಬಡ್ಡಿ 1,82,752 ರೂಪಾಯಿ ಬಂದಿದೆ. ಒಟ್ಟು ಜನ ಅದು 43,96,429 ರೂಪಾಯಿ ಆ ವರ್ಷದಲ್ಲಿ ಜಮಾ ಆಗಿರುವಂಥದ್ದು. ಸರ್ಕಾರದಿಂದ ಬಂದಿರುವಂಥದ್ದು 43,96,429 ರೂಪಾಯಿ. ಬಾಕಿ ಮತ್ತೆ ಚಾಲ್ತಿ ಎರಡೂ ಸೇರಿ 78,31,276 ರೂಪಾಯಿ ಆ ವರ್ಷದಲ್ಲಿ 24-25ನೇ ಸಾಲಿನಲ್ಲಿ ಬಂದಿದೆ. ಅದರಲ್ಲಿ ಖರ್ಚು 23,40,128 ರೂಪಾಯಿ ಖರ್ಚಾಗಿದೆ. ಉಳಿಕೆ 64,91,148 ರೂಪಾಯಿ ಹೋಗಿದೆ. ಅದೇ ರೀತಿ ಎಸ್ಪ್ರೋ ಯೋಜನೆ, ಈ ಎಸ್ಪ್ರೋ ಯೋಜನೆ ಇದು ನಾವು ಬಳಸುವಾಗಿಲ್ಲ. ಇದು KEBಗೆ ಸಂಬಂಧಪಟ್ಟಂಗೆ ಗ್ರಾಮೀಣದಲ್ಲಿ ಅಂತ PD ದೀಪಗಳು ಇರ್ಬೋದು, ಮತ್ತೆ ಪಂಪ್ ಮೋಟಾರ್ ಅದು ಏನಿದೆ ಆ ಪಂಪ್ ಮೋಟಾರ್ ಸರಬರಾಜು ಮಾಡ್ತೀವಿ. ಕುಡಿಯೋ ನೀರಿನ ವ್ಯವಸ್ಥೆ ಅದಕ್ಕೆ ಮಾತ್ರ ಬಳಸುವಂಥದ್ದು. ಇದು ಆನ್ಲೈನ್ ಪೇಮೆಂಟು, ನಮಗೆ ಗೌರ್ಮೆಂಟ್ ಇಂದ ಬರುತ್ತೆ. ನಾವು ಅದು ಬಂದಿರೋ ಅಮೌಂಟ್ನ ನಾವು ಯಾವುದೇ ರೀತಿ ಖರ್ಚು ಮಾಡೋವಾಗಿಲ್ಲ. ಒಂದು ವೇಳೆ ಖರ್ಚು ಮಾಡೋದಕ್ಕೆ ಸರ್ಕಾರ ಅವಕಾಶ ಕೊಟ್ಟಿದೆ. ಯಾವಾಗ ಅಂದ್ರೆ ನಾವು KEBಗೆ ಏನು ಬೀದಿ ದೀಪಗಳಿರ್ಬೋದು ಅಥವಾ ಪಂಪ್ ಸೆಟ್, ಕುಡಿಯೋ ನೀರಿನ ಪಂಪ್ ಸೆಟ್ ಬೋರ್ಗಳು ಏನಿದೆ ಅವೆಲ್ಲ ಅಮೌಂಟ್ಗಳು ನಮ್ಮಲ್ಲಿ ಬ್ಯಾಲೆನ್ಸ್ ಇಲ್ಲದೆ ಯಾರಿಗಾದ್ರೂ ಬೇಕಾದ್ರೆ ಬಿತ್ತನೆ ಬೀಜ ಇವಾಗ 3 ತಿಂಗಳು ರಾಗಿ ಲಭ್ಯತೆ ಇದೆ 365 ಎಂದು. ದಯವಿಟ್ಟು ಅದು ಇನ್ನೊಂದು 15 ದಿನಗಳವರೆಗೂ ಇರುತ್ತಷ್ಟೇ. ಅದರ ನಂತರ ಕ್ಲೋಸ್ ಮಾಡ್ತೀವಿ. ಯಾರಾದ್ರೂ ಬೇಕಾದ್ರೆ ನಿಮ್ಮ ಆಧಾರ್ ಕಾರ್ಡ್ ತಗೊಂಡು ಬಂದು ಬಿತ್ತನೆ ಬೀಜವನ್ನ ತಗೊಂಡೋಗಿ. ಅದೇ ರೀತಿ ಪ್ರಮುಖವಾಗಿ ನಮ್ಮ ಇಲಾಖೆಯಲ್ಲಿ ರಾಜ್ಯ ಸರ್ಕಾರದ ಕೃಷಿ ಭಾಗ್ಯ ಯೋಜನೆಯಲ್ಲಿ ಕೃಷಿ ಹೊಂಡಗಳ ನಿರ್ಮಾಣವನ್ನ ಮಾಡಿಕೊಡ್ತಾ ಇದ್ದೇವೆ. ಈ ಯೋಜನೆಯಲ್ಲಿ ನಿಮಗೆ ಕೃಷಿ ಹೊಂಡಗಳ ನಿರ್ಮಾಣ, ಅದಕ್ಕೆ ಪಾಲಿಥೀನ್ ಹೊದಿಕೆ, ಹಾಗೆ ಹೊಂಡದ ಸುತ್ತ ತಂತಿ ಬೇಲಿ ನಿರ್ಮಾಣ, ಬಹು ನಿರ್ಮಾಣ, ಡೀಸೆಲ್ ಪಂಪ್ ಸೆಟ್ ಖರೀದಿ ಹಾಗೂ ಸ್ಪ್ರಿಂಕ್ಲರ್ ಖರೀದಿಗೆ ಇಷ್ಟಕ್ಕೂ ಕೂಡ ಸಹಾಯಧನವನ್ನ ಜನರಲ್ ರೈತರಿಗೆ 75% ರೇಟಲ್ಲಿ, SC/ST ರೈತರಿಗೆ 90% ದರದಲ್ಲಿ ಕೊಡ್ತಾ ಇದ್ದೀವಿ. ಯಾರಾದ್ರೂ ನಿಮ್ಗೆ ಅರ್ಹ ಫಲಾನುಭವಿಗಳಿದ್ರೆ ಅಂದ್ರೆ ಕನಿಷ್ಠ 1 ಎಕರೆ ಮೇಲೆ ಜಮೀನನ್ನು ಹೊಂದಿರ್ಬೇಕು. ಒಂದು ಜಾಗದಲ್ಲಿ 2-3 ಸರ್ವೆ ನಂಬರ್ ಇದ್ರೆ ಒಂದು ಜಾಗದಲ್ಲಿ ಇರ್ಬೇಕು. ಅದಕ್ಕಿಂತ ಹೆಚ್ಚಿನ ಜಮೀನಿದ್ರೆ 1 ಎಕರೆ ಮೇಲೆ ಜಮೀನಿದ್ರೆ ಅಂತವ್ರು ಅರ್ಜಿಯನ್ನ ಸಲ್ಲಿಸಬಹುದು. ನಿಮ್ಗೆ ಹೆಚ್ಚಿನಾಗಿ ಅರ್ಜಿಯನ್ನು ಸಲ್ಲಿಸಬೇಕು, ಅದ್ರ ಫಲಾನುಭವಿ ತಗೋಬೇಕು. ಅಲ್ಲ ಬರ್ತಾ ಇದೆ. ಎಷ್ಟು ಜನ ಇದ್ದೀರಾ ಜಾಬ್ ಕಾರ್ಡಲ್ಲಿ? ಏನ್ ಹೆಸರು? ರೂಪಾ ಅವ್ರು ಬಂದಿದ್ರ ಫೋಟೋ ತೆಗಿಲಿಕ್ಕೆ? ಬರುತ್ತೆ ಸರ್, ಕಂಟಿನ್ಯೂ ಆಗುತ್ತೆ. ಬರ್ತಾ ಇದೆ. ಈ ವರ್ಷದ ತಾನೆ ಅದು. ಒಂದೇ ಸರಿ ಒಂದು ದಿನದಲ್ಲಿ ಒಬ್ಬರಿಗೆ 7 ದಿನದ್ದು ಇದು ಮಾತ್ರ ಕೊಡ್ಲಿಕ್ಕೆ ಅವಕಾಶ ಇರೋದು. ಅದು ಅದೇ ತರ ಹಂತವಾಗಿ ಬರ್ತಾ ಹೋಗುತ್ತೆ. ನೀವು ಎಷ್ಟು ಎಕರೆ ಹಾಕ್ಸಿದ್ದೀರಾ?
ಎಷ್ಟು ಬಂದಿದೆ ಇವಾಗ ಅಮೌಂಟ್? ಅರ್ಧ ಅಂದ್ರೆ ಎಷ್ಟು ಅಮೌಂಟ್ ಬಂದಿದೆ? 2 ಕಂತು ಬಂದಿದೆ. ಎಷ್ಟು ಜನಕ್ಕೆ ಬಂದಿದೆ? ಇಬ್ಬರಿಗ. ಜಾಬ್ ಕಾರ್ಡ್ ಅಲ್ಲಿ ಇರೋರು ಎಷ್ಟು? ಅವ್ರದ್ದು ಎಲ್ಲ ಖಾತೆ ಅಕೌಂಟ್ಗಳನ್ನ ಒಂದ್ಸರಿ ಚೆಕ್ ಮಾಡಿ. ಇನ್ನೊಬ್ರು ಯಾರಿದಾರ ಅವ್ರದ್ದು ಲೆಕ್ಕದಲ್ಲಿ ಸರ್ಕಾರ ಕೊಡ್ತಾ ಇದೆ. ಅದರಿಂದ ನಾವು ಇಶ್ಯೂ ಮಾಡಕ್ಕೆ ಅವಕಾಶ ಇದೆ. ಅದು ಸಿಸ್ಟಮ್ ಅಲ್ಲೇ ಅಷ್ಟಕ್ಕೆ ಅವಕಾಶ ಮಾಡಬೇಕು. 2019 ನಂತರ ಯಾರ ಖಾತೆಗೆ 19 ಯಾರ ಖಾತೆದಾರರು ಇದ್ರೆ ಎಲ್ಲರೂ ಅರ್ಹರು. ಈಗ ತಂದೆ ಪೂರ್ತಿಯಾಗಿ ಮಕ್ಕಳಿಗೆ ಪೂರ್ತಿ ಖಾತೆ ಮಾಡಿಸ್ಕೊಂಡಿದ್ರೆ ಅಂತವ್ರು ಮಾತ್ರ ಅರ್ಹರು ಇರ್ತಾರೆ. ಅದ್ರ ನಂತರ ಹೊಸ ಖಾತೆಗಳು ಯಾರ್ಯಾರಾಗಿರ್ತವೆ 2019 ಅಂತ ಅಂತವ್ರು ಯಾರಿಗೂ ಅದೇ ಸರ್. ಆಧಾರ್ ಕಾರ್ಡ್ ಕೊಡಿ. ಏನು ಬಸ್ ವೇಟರ್ಸ್ ಅಂತ ಕೆಲವೊಂದೇ ಕುಟುಂಬ ನಿಂತೋಗಿದೆ. ಈಗ ಬೋಡಿ ಎಲ್ಲಾನು ಮಾಡ್ಕೊಂಡಿದ್ರೆ ಅಂತ ನಿಂತೋಗಿರುತ್ತೆ. ಇಲ್ಲ ಜನರಲ್ಗೆ 75%, SC/ST ಗೆ 90%. 75% ಅಂದ್ರೆ 1 ಎಕರೆಗೂ ಹೆಚ್ಚು ಬಿಡಬೇಕು ವಿಷಯಕ್ಕೆ. ಹೌದು, ಕನಿಷ್ಠ 1 ಎಕರೆ ಮೇಲೆ ಜಮೀನು ಇರಬೇಕು. ಓಕೆ. ಪ್ರಾಣಿದಾರ ಅವ್ರ ಖಾತೆಗೆ ಅಥವಾ ಸಹಾಯಧನ ಯಾವ ರೀತಿ ಬರ್ತೀರಾ ನೀವು? ಯಾರು ಪ್ರಾಣಿದಾರರು ಖಾತೆದಾರರು ಇದ್ದಾರೆ ಅವ್ರ ಅಕೌಂಟಿಗೆ ಜಮಾ ಆಗುತ್ತೆ. ಇನ್ ಕೇಸ್ ಅವ್ರು ಡೆತ್ ಆಗಿದ್ರೆ ಅವ್ರ ಮಕ್ಳು ಏನಾದ್ರು 2-3 ಜನ ಇದ್ರೆ ಎಲ್ಲರೂ ಒಟ್ಟಿಗೆ ಪತ್ರ ಮಾಡಿಸ್ಕೊಡ್ಬೇಕು. ನೋಟ್ರಿ ಮಾಡಿಸಿ ಯಾರಿಗೆ ಬರ್ಬೇಕು ಅಂತ ನೀವು ಯಾವ ರೀತಿ ಅದನ್ನ ಖುಷಿಯಿಂದ ತೆಗಿಬೇಕು ನಿಮ್ಮ ಹತ್ರ ಯಾವ ರೀತಿ ಅದೆಲ್ಲ ನಾವು ಮಾಡ್ಕೊಡ್ತೀವಿ. ಮುನ್ನಾಜ್ ಅವ್ರು ತೆಗೆಸ್ಕೊಂಡಿದ್ದಾರೆ ನೋಡಿ ಇಲ್ಲಿ. ಅದೇ ನಾವು ಮಾಡ್ಕೊಡ್ತೀವಿ. ಜಮೀನಲ್ಲಿ ಇಷ್ಟಿಷ್ಟ ತಗೋಬೇಕು. ಅದು ಕನಿಷ್ಠ 10 ಮೀಟರ್ ಶುರು ಆಗಿದೆ. 25 ಮೀಟರ್ ವರೆಗೂ ಇದೆ. ಆಳ ಬಂದ್ಬಿಟ್ಟು ನಿಮ್ಗೆ 3 ಮೀಟರ್ 10 ಅಡಿ ಆಳ ಮಾಡ್ಕೊಳ್ಳಿ. 8277. 7 ಲಕ್ಷ ಬೇಕು ಅಂದ್ರೆ ಸಿಸಿ ಕ್ಯಾಮ್ರಾ ಇನ್ನು 500 ಯಾರು ಇಲ್ಲ ಸಿಸಿ ಕ್ಯಾಮ್ರಾ ಸರ್ಕಾರಿ ಶಾಲೆಗಳಲ್ಲಿ ಬರೀತಕ್ಕಂತ ಒಂದು ಸೌಲಭ್ಯಗಳನ್ನ ತಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತಿದ್ದೇವೆ. ಮೊದಲನೇದಾಗಿ 1ರಿಂದ 10ನೇ ತರಗತಿವರೆಗೂ ಎಲ್ಲ ಮಕ್ಕಳು ಕೂಡ ಪ್ರತಿಭಾವಂತ ಶಿಕ್ಷಕರಿಂದ ಒಂದು ಗುಣಮಟ್ಟದ ಶಿಕ್ಷಣವನ್ನ ನಮ್ಮ ಶಾಲೆಗಳಲ್ಲಿ ನೀಡುತ್ತಿದ್ದೇವೆ. ಹಾಗೂ ಪ್ರತಿ ಮಗುವಿಗೂ 2 ಜೊತೆ ಸಮವಸ್ತ್ರವನ್ನ ಉಚಿತವಾಗಿ ಇಲಾಖೆ ವತಿಯಿಂದ ನೀಡ್ತಾ ಇದ್ದೇವೆ. ಮತ್ತೆ ವರ್ಷದ ಪ್ರಾರಂಭದಲ್ಲಿ ಎಲ್ಲಾ ಮಕ್ಕಳು ಕೂಡ ಉಚಿತವಾದಂತಹ ಒಂದು ಪಠ್ಯ ಪುಸ್ತಕವನ್ನ ನಾವು ಇಲಾಖೆ ನವೋದಯ ಪರೀಕ್ಷೆ ಖಾಸಗಿ ಶಾಲೆಯಲ್ಲೂ ಅರ್ಜಿಯನ್ನ ಸಲ್ಲಿಸಬಹುದು, ಸರ್ಕಾರಿ ಶಾಲೆಯಲ್ಲೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಎಲ್ಲಾ ಮಕ್ಕಳಿಗೂ ಇದು ಅವಕಾಶ ಇದೆ. ಈ ಬಾಡಿಗೆ ಇದಾರಲ್ಲ ಇವರೆಲ್ಲ ತುಂಬಾ ಮಕ್ಕಳು ಸೇರಿಸೋದಿಲ್ಲ. ನೀವು ಅದಕ್ಕೆ ಏನಾದ್ರು ಒಂದು ಇದು ಮಾಡಿ ಸರ್ಕಾರದಿಂದ ಆ ಮಕ್ಕಳೆಲ್ಲ ಶಾಲೆಗೆ ಹೋಗೋ ತರ ಒಂದು ಇದು ಮಾಡ್ಬೇಕಾಗುತ್ತೆ. ತುಂಬಾ ಮಕ್ಕಳು ಸ್ಕೂಲ್ಗೆ ಹೋಗೋದಿಲ್ಲ. ಬೀದಿನಲ್ಲೇ ಕೊಡ್ತೀರಾ, ಶೂ ಕೊಡ್ತೀರಾ ಅದು ಹೇಳಿದ್ರ ಮೊದಲಿಂದ ಇರೋದೇ ಅದು. ಇರೋದು ಹೇಳಿದ್ವಿ, ಇವತ್ತು ಒಪ್ಕೊತೀವಿ. ಶಾಲೆಗೆ ಮಕ್ಕಳು ಬಂದ್ರೆ ಅವ್ರಿಗೊಂದು ಮ್ಯಾಟ್ ಕೊಡ್ಬೇಕು, ಚೇರ್ ಕೊಡ್ಬೇಕು, ಒಂದು ಟೇಬಲ್ ಕೊಡ್ಬೇಕು, ಒಂದು ರ್ಯಾಕ್ ಕೊಡ್ಬೇಕು ಅಂತ ಏನಿಲ್ವಾ? ನಿಮ್ಗೆ ನಿಮ್ಮಲ್ಲಿ ಆಪ್ಷನ್ ಇಲ್ವಾ? ಶಾಲೆಗಳಲ್ಲಿ ನಮ್ಮ ಡೆಸ್ಕ್ಗಳೆಲ್ಲ ಇದೆ. ಯಾವ ಶಾಲೆಗಳಲ್ಲಿ ಕೊಡ್ಸಿದ್ರೆ ನೀವು ಕೊಡ್ಸಿರೋಂತ ವರ್ಷ ಇರುತ್ತೆ. ವರ್ಷ ಹೋಗುತ್ತೆ, ಹಾಳಾಗುತ್ತೆ. ನೀವೆಷ್ಟು ಶಾಲೆಯನ್ನು ಸರ್ಕಾರದಿಂದ ಕೊಡ್ಸಿದ್ದೀರಾ? ಇಲ್ಲಿ ಟೀಚರ್ಗಳು ಊರಲ್ಲಿ ಹೋಗಿ ದೊಡ್ಡವರು ತರೋದು ಭಿಕ್ಷೆ ಬಿಡ್ತಾ ಇದ್ದಾರೆ. ಕೆಲವು ಕೊಡ್ತಾರೆ, ಕೆಲವು ಕೊಡ್ತಾ ಇಲ್ಲ. ತುಂಬಾ ಕಷ್ಟ ಆಗ್ತಾ ಇದೆ. ನಿಮಗೆ ಎಷ್ಟು ಗಮನ ಬಂದಿದೆ, ಎಷ್ಟು ಕೊಡ್ಸಿದ್ರ ನೀವು? ಈಗ ಇನ್ನೂ ಅದು ಇಲಾಖೆ ಗಮನಕ್ಕೆ ತಂದು ಅದನ್ನು ವ್ಯವಸ್ಥೆ ಮಾಡ್ತೀವಿ ಸರ್. ಈ ಸಾರಿ ವ್ಯವಸ್ಥೆ ಮಾಡ್ತಾರೆ. ಹೇಳಿದಂತ ಪ್ರಶ್ನೆ ಉತ್ತಮವಾಗಿದೆ. ಅದು ನಾವು ಗಮನಕ್ಕೆ ತಂದು ನಾವು ವ್ಯವಸ್ಥೆ ಮಾಡ್ತೀವಿ ಸರ್. ಆಧಾರ್ ಕಾರ್ಡ್ ಕಡ್ಡಾಯ ಅಂತದಲ್ಲ, ಈಗ 6ನೇ ವಯಸ್ಸಾಗಿರುತ್ತೆ, ಎಲ್ಲಿಂದ ಬಂದಿರ್ತಾರೆ ಕೆಲಸ ಅಲ್ದಾಡ್ಕೊಂಡು, ಅವ್ರಿಗೆ ಆಧಾರ್ ಕಾರ್ಡ್ ಕಡ್ಡಾಯ ಅದಕ್ಕೆ ಈಗ ಮಾಡಬೇಕಾದ್ರೆ ಆಧಾರ್ ಕಾರ್ಡ್ ಕಡ್ಡಾಯ ಇದೆ. ಆಧಾರ್ ಕಾರ್ಡ್ ಎಂದು ಇರತಕ್ಕಂತ ಆಧಾರ್ ಕಾರ್ಡ್ ನಾವೇ ಕೂಡ ಉಚಿತವಾಗಿ ಆಧಾರ್ ಕಾರ್ಡ್ ಅನ್ನು ನಾವು ಒತ್ತುವಲ್ಲಿ ಎಲ್ಲಾ ಸರ್ಕಾರಿ ಶಾಲೆಗಳು ಮತ್ತು ಖಾಸಗಿ ಶಾಲೆ ಮಕ್ಕಳಿಗೆ ಎಲ್ಲರಿಗೂ ಕೂಡ ಉಚಿತವಾಗಿ ಆಧಾರ್ ಕಾರ್ಡ್ ಅನ್ನು ಮಾಡಿಸ್ಕೊಟ್ಟಿದ್ದೇವೆ. ಆಧಾರ್ ಕಾರ್ಡ್ ಅಲ್ಲಿ ಏನಾದ್ರೂ ವ್ಯತ್ಯಾಸ ಇದ್ರೆ ಅದನ್ನ ಕೂಡ ತಿದ್ದುಪಡಿ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೇವೆ. ಪ್ರತಿ ಮಗುನು ಕೂಡ ಈಗ ನಾವು ಆನ್ಲೈನ್ ನಲ್ಲಿ ಅಡ್ಮಿಷನ್ ಇರೋದ್ರಿಂದ ಅದರಿಂದ ನಾವು ಆಧಾರ್ ಕಾರ್ಡ್ ಅನ್ನು ಕಡ್ಡಾಯವಾಗಿ ನಾವು ಮಾಡಬೇಕಾಗ್ತದೆ. ಇಲ್ಲೇ ಇರ್ತಕ್ಕಂಥ ಮಕ್ಕಳಿಗೆ ಆಧಾರ್ ಮಾಡ್ಕೊಳ್ಳೋಕೆ ಅವಕಾಶವನ್ನ ಕೂಡ ಇಲಾಖೆ ಮಾಡಿಕೊಟ್ಟಿದೆ. ಆಧಾರ್ ಕಾರ್ಡ್ ಕೇಳಿದ್ರು, ಅದಕ್ಕೆ ನಾನು ಸ್ಕೂಲ್ ಹೋಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಜನನ ಪ್ರಮಾಣ ಪತ್ರ ಇಲ್ಲಾಂದ್ರೆ ಅಡ್ಮಿಷನ್ ಮಾಡ್ಕೊಂತೀವಿ ಸರ್. ಆಧಾರ್ ಕಾರ್ಡ್ ಮಾಡಿ ಸುಮಾರು ಜನದ ಹತ್ರ ಬರ್ತ್ ಸರ್ಟಿಫಿಕೇಟ್ ಇರಲ್ಲ ಅಂತವ್ರಿಗೆ ಏನು ಆಪ್ಷನ್ ಇರೋದಾರೆ. ಈಗ ಆಧಾರ್ ಕಾರ್ಡ್ ಮಾಡಿಸ್ಬೇಕಂದ್ರೆ ಅವರು ಬರ್ತ್ ಸರ್ಟಿಫಿಕೇಟ್ ಮಿನಿಸ್ಟರ್ ಇದ್ದಂತ ಸಂದರ್ಭದಲ್ಲೂ ಕೊಟ್ಟಿದ್ದೀವಿ, MLA
ಕ್ಲಸ್ಟರ್ವರೆಗೂ ಕೊಟ್ಟಿದ್ದೀವಿ. ನಿಮಗೂ ಇಂಥ ಸಭೆಗಳಲ್ಲಿ ಕೊಟ್ಟಿದ್ದೀವಿ. ಇದ್ದಂತಹ ಕ್ಲಸ್ಟರ್ ಅವರಿಗೆ ಈಗ ನಾವೇನ್ ಕೇಳ್ತಾ ಇದೀವಿ ಅಂದ್ರೆ ಇದನ್ನ ಕೇಳಿ ಸಾಕಾಗ್ಬಿಟ್ಟಿದೆ. ಯಾಕಂದ್ರೆ ಬೆಂಗಳೂರಿಂದ 5 ಕಿಲೋಮೀಟರ್ ಶಾಲೆ ಇರೋದು ಅತಿವಲೆಯಲ್ಲಿ. ಅದಕ್ಕೆ ಈಗ ಆಲ್ರೆಡಿ ಸರ್ಕಾರಿ ಶಾಲೆ ಜನನೇ ಬರಲ್ಲ. ಅಂಥದ್ರಲ್ಲಿ ಬೆಂಗಳೂರು ಗಡಿ ಭಾಗದಲ್ಲಿ ಇರೋದ್ರಿಂದ ಸುಮಾರು 394 ಜನ ಇದ್ದಾರೆ ಒಂದು ಬೆಂಗಳೂರು ಶಾಲೆಯಲ್ಲಿ ಇದ್ದಾರೆ ಸರ್. ನಿಮ್ ಪ್ರಕಾರವಾಗಿ ಆನೇಕಲ್ ತಾಲೂಕಲ್ಲಿ ಸರ್ಕಾರಿ ಶಾಲೆಯಲ್ಲಿ ಹೈಯೆಸ್ಟ್ ಸ್ಟ್ರೆಂತ್ ಇರೋದು ಬೆಂಗಳೂರು ಅಂತ ನನ್ನೊಂದು ಅನಿಸಿಕೆ. ಅದು ತುಂಬಾ ಒಳ್ಳೆ ಸ್ಟ್ರೆಂತ್ ಇದೆ. ಇದನ್ನ ಉಪಯೋಗಿಸ್ಕೋಬೇಕು. ಎಲ್ಲೂ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಈ ತರ ಸ್ಟ್ರೆಂತ್ ಇಲ್ಲ. ಇದನ್ನ ನೀವು ಸರ್ಕಾರದ ಗಮನಕ್ಕೆ ತಂದು ಒಳ್ಳೆ ಒಂದು ಅಪ್ರೋಚ್ ಅನ್ನ ಶಾಲೆ ಕೊಟ್ಟಾಗ ಇನ್ನೂ ಜನ ಬರ್ತಾರೆ. ಇಲ್ಲಿ ಇದೇನಾಗಿದೆ ಅಂದ್ರೆ ಈಗ ಗೌರ್ಮೆಂಟ್ ಇಂದ ಶಾಲೆಗೆ ಇಷ್ಟ ಅಂತ ಅಮೌಂಟ್ ಬರುತ್ತಲ್ವಾ, ಅದೇನಾದ್ರು ಶಾಲೆಗೆ ಅಂತಾನೆ ಸರ್ಕಾರದಿಂದ ಇಷ್ಟ ಅಮೌಂಟ್ ಅಂತ ಇರುತ್ತಲ್ಲ, ಎಷ್ಟೇ ಅಕೌಂಟ್ ಅಥವಾ ಏನೋ ಇದೆ ಅವ್ರ ಹತ್ರ. ಶಾಲೆಗಳಿಗೆ ಶೌಚಾಲಯ ಮತ್ತು ಕುಡಿಯುವ ನೀರಿಗೆ ಅದು ಕೊಡ್ತಕ್ಕಂಥ ಅನುದಾನ ಸಾಕಾಗೋದಿಲ್ಲ. ಸ್ವಲ್ಪ ಮಟ್ಟಿಗೆ ಬರುತ್ತೆ ಸರ್. ಸ್ವಲ್ಪ ಮಟ್ಟಿಗೆ ಅಂದ್ರೆ ಮಾಹಿತಿ ಕರೆಕ್ಟ್ ಅದು ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಅಲ್ಲಿ ಅನುದಾನ ಬಿಡುಗಡೆ ಆಗ್ತಾ ಇದೆ. 390 ಜನ ಬೆಂಗಳೂರು ಶಾಲೆಯಲ್ಲಿ ಎಷ್ಟು ಬರ್ಬೋದು ಸರ್? 10,000 ವರ್ಷಕ್ಕೆ 2 ಕಂತಲ್ಲಿ ಬರುತ್ತೆ. 10,000 20,000 ಬರುತ್ತಾ? ಸರ್ ಕರೆಕ್ಟ್ ಮಾಡ್ತೀರಾ ಅಥವಾ ಕರ್ಕೊಂಡು ಹೇಳ್ತೀರಾ? ಇಲ್ಲ, ಕರೆಕ್ಟ್ ಸರ್. ಶಾಲೆಗೆ 20,000 ಅವ್ರು ಏನು ಉಪಯೋಗಿಸ್ಬೋದು? ಟಾಯ್ಲೆಟ್ ಅನ್ನ ಕ್ಲೀನ್ ಮಾಡ್ಕೋಬಹುದು. ಅದೆಲ್ಲ ನಾವೇ ಕೊಡ್ತಾ ಇದ್ದೀವಿ, ಪಂಚಾಯತಿಯಿಂದ ಕೊಡ್ತಾ ಇದೀವಿ. ಟಾಯ್ಲೆಟ್ ಕ್ಲೀನಿಂಗ್ ಕೊಡ್ತಾ ಇದೀವಿ. ಆಮೇಲೆ ಶಾಲೆಗೆ ಏನಾದ್ರೂ ಸ್ವಲ್ಪ ಕರೆಂಟ್ ಲೈಟ್ ಏನಿಲ್ಲ ಅಂದ್ರೂ ಅದೆಲ್ಲ ರೆಡಿ ಮಾಡಿಸ್ಕೊಡ್ತಾ ಇದೀವಿ. ಏನು ನಾವು ಅವ್ರ ಶಾಲೆಯಿಂದ ಬಂದಾಗ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಯಾವತ್ತೂ ತೊಂದರೆ ಕೊಟ್ಟಿಲ್ಲ. ಪಂಚಾಯತಿ ಕಡೆಯಿಂದ ಪ್ರತಿಯೊಂದಕ್ಕೂ ಸಹಾಯ ಮಾಡ್ತಾ ಇದೀವಿ. ಅದು ದಯವಿಟ್ಟು ನಮ್ಮ ಮಾಹಿತಿ ತರಿಸ್ಕೊಂಡು ನಮ್ಗೆ ಕ್ಲೀನ್ ಆಗಿ ಅದ್ರ ಬಗ್ಗೆ ಯಾವ ರೀತಿ ಅಮೌಂಟ್ ಬರ್ತಾ ಇದೆ, ಯಾವ ಅಕೌಂಟ್ ಬರ್ತಾ ಇದೆ, ಅದ್ರ ಸ್ವಲ್ಪ ಡೀಟೇಲ್ಸ್ ಕೊಡಕ್ಕೆ ನಮ್ಮ ಅಲ್ಲಿರೋ ಅಂತ ಇನ್ಚಾರ್ಜ್ ಅವರು. ಓಕೆ ಸರ್, ನಮ್ಗೆ ಮನವಿ ಕೊಟ್ಟಿರ್ತೀನಿ. ಹಾಗೆ ಒಂದ್ 2-3 ರೂಮ್ ಈಗ ರೂಮ್ಗಳು ಇದೆ, ಅದಕ್ಕೆ ಡೆಸ್ಕ್ಗಳಿಲ್ಲ. ತಮ್ಮ ಗಮನಕ್ಕೆ ಇಲ್ಲೇ ಎಲ್ಲರ ಮುಖಾಂತರವಾಗಿ ಸಭೆ ಮುಖಾಂತರವಾಗಿ ತಮಗೆ ಹೇಳ್ತಾ ಇದ್ದೀವಿ. ಹೊಸದಾಗಿ 3-4 ಕೊಠಡಿ ಆಗಿದೆ. 3 ಕೊಠಡಿ ಆಗಿದೆ. ಈಗ ಅದು ಏನು ಉದ್ಘಾಟನೆ ಆಗುತ್ತೆ ಇಷ್ಟೆಲ್ಲ 15-20 ದಿನದಲ್ಲಿ. ತಾವು ದಯವಿಟ್ಟು ತಮ್ಮ ಸರ್ಕಾರದ ಇಲಾಖೆಯಿಂದ ಅದಕ್ಕೆ ಡೆಸ್ಕ್ಗಳು ಮತ್ತೆ ಅದಕ್ಕೇನು ಅವಶ್ಯಕತೆ ಇದೆ ನಾವು ದಯವಿಟ್ಟು ಉಪಯೋಗಿಸ್ಕೊಡ್ಬೇಕು ಅಂತ ಹೇಳಿ ಈ ಗ್ರಾಮ ಸಭೆ ಪರವಾಗಿ, ಪಂಚಾಯತಿ ಪರವಾಗಿ, ಎಲ್ಲರ ಪರವಾಗಿ ತಮ್ಮಲ್ಲಿ ಬೇಡಿಕೆಯನ್ನು ಮಾಡ್ತೀನಿ. ಬೆಂಗಳೂರು ಶಾಲೆ ಒಂದೇ ಅಲ್ಲ, 5 ಶಾಲೆಯಲ್ಲೂ ಏನೇನು ಕೊರತೆ ಇದೆ, ತಾವು ಕ್ಲಸ್ಟರ್ ಆಗಿದ್ದೀರಾ, ತಾವು ದಯವಿಟ್ಟು ಎಲ್ಲ ಶಾಲೆಗಳಿಗೂ ವಿಸಿಟ್ ಕೊಟ್ಟು ಏನ್ ಕುಂದು ಕೊರತೆ ಇದೆ ಅದನ್ನ ನಿವಾರಿಸ್ಕೊಡ್ಬೇಕು ಸರ್. ಯಾಕಂದ್ರೆ ಇದು ಬಾರ್ಡರ್ ಇರೋಂಥ ಶಾಲೆ ಇದು. ಈ ಶಾಲೆಯಲ್ಲಿ ಮಕ್ಕಳು ಹೋಗ್ತಾ ಇರೋದ್ರೆ ಒಂದು ಗ್ರೇಟ್ನೆಸ್. ಎಲ್ಲಾ ಕಡೆನೂ ಕಾನ್ವೆಂಟು ಅಥವಾ ಒಳ್ಳೆ ಶಾಲೆಗಳಿಗೆ ಹೋಗ್ತಾ ಇದ್ದಾರೆ. ಇದು ತಮ್ಮ ಗಮನಕ್ಕೆ ಇದೆ, ಇಲ್ಲ ಅಂತಿಲ್ಲ. ಬಟ್ ಅದನ್ನ ತಾವು ಒಂದ್ ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಹೋಗಿ ಅದನ್ನೆಲ್ಲ ಮಾಹಿತಿ ತರಿಸ್ಕೊಂಡು ಕೆಲಸ ಮಾಡ್ಕೊಂಡು ಒಂದು ಪಾಯಿಂಟ್ ಹೇಳಿದೀರಾ ನೋಡಿ, ಹೇಳಿ ಮೇಡಮ್. ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಮಾಹಿತಿ ಬೇಕಾಗುತ್ತೆ. ಹೆಂಗೆ 8ರಿಂದ NMMS ಪರೀಕ್ಷೆ ಅಂತೇಳಿ 8ನೇ ತರಗತಿ ವ್ಯಾಸಂಗ ಮಾಡ್ತಕ್ಕಂಥ ಮಗು ಅರ್ಜಿಯನ್ನು ಸಲ್ಲಿಸಿದ್ರೆ, ಆ ಅರ್ಜಿಯನ್ನು ಸಲ್ಲಿಸಿ ಅಲ್ಲಿ ಸೆಲೆಕ್ಟ್ ಆದ್ರೆ 12ನೇ ತರಗತಿವರೆಗೂ ಪ್ರತಿ ವರ್ಷಕ್ಕೆ ಎಷ್ಟು ಮಕ್ಕಳು ಬೇಕು ನಿಮ್ಗೆ? ಪ್ರತಿ ವರ್ಷ 90-95 ಪಾಸ್ ಆಗ್ತಾ ಇರೋ ಮಕ್ಕಳು ಪ್ರತಿ ಹಳ್ಳಿಗಳಲ್ಲೂ ನಾವು ಪ್ರತಿ ಗ್ರಾಮ ಸಭೆಯಲ್ಲೂ ಕೇಳ್ತಾ ಇದೀವಿ. ನಮ್ ಗ್ರಾಮ ಪಂಚಾಯತಿ ಇವತ್ತಿಗೆ ಒಂದು ಮಗು 5,000 ಸ್ಕಾಲರ್ಶಿಪ್ ಕೊಡ್ತಾ ಇಲ್ಲ. ಬೇರೆ ಪಂಚಾಯತಿಗಳಲ್ಲಿ 85-75 ತೆಗೆದಿದ್ರೆ ಸಾಕು. ಪಕ್ಕದ ಪಂಚಾಯತಿ ಬಿದುಗುಪ್ಪೆ ಪಂಚಾಯತಿ 75% ತೆಗೆದ್ರೆ 10,000 ಕೊಡ್ತಾ ಇದ್ದಾರೆ ಸ್ಕಾಲರ್ಶಿಪ್. 90-95% ತೆಗೆದಿರೋ ಮಕ್ಕಳಿಗೆ ಯಾವ ಕ್ಯಾಟಗರಿ ಬೇಕಾಗಿಲ್ಲ. ಮಗು 90 ಮೇಲೆ ಸ್ಕೋರ್ ಮಾಡಿದ್ಯಾ ಅಂತ ಮಕ್ಕಳನ್ನ ಗುರುತಿಸ್ಬಿಟ್ಟು ಎಷ್ಟು ಮಕ್ಕಳಿಗೆ ನೀವು ಪ್ರತಿಭಾ ಪುರಸ್ಕಾರವನ್ನ ಕೊಟ್ಟಿದ್ದೀರಾ? ನಿಮ್ ಪಂಚಾಯತಿನಲ್ಲಿ ಬರ್ತಾ ಇರೋ ಮಕ್ಕಳು 90% ಮೇಲೆ ತೆಗಿ ವಸೂಲಿ ಮಾಡುವಂತ ಹಣನ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಾಮಗಾರಿಗಳನ್ನ ಅನುಷ್ಠಾನ ಮಾಡೋದೇ ನಮಗೆ ಆಗ್ತಾ ಇಲ್ಲ. ಹಂಗಾಗಿ ಏನ್ 25% ಅಮೌಂಟ್ ಇದೆ ನಾವು ಅದನ್ನ ಕಾಮಗಾರಿ ತಗೊಳ್ತಿರ್ತೀವಿ. ಈಗ 25% ಅಮೌಂಟ್ ಅಲ್ಲಿ SC/ST ಮಕ್ಕಳಿಗೆ ಕೊಡ್ಬೇಕು ಏನು ವಿದ್ಯಾರ್ಥಿ ವೇತನ, ನಾವು ಅದನ್ನ ಆ ಅಮೌಂಟ್ ನ ಕಾಮಗಾರಿಗೆ ತಗೊಳ್ತಾ ಇರೋದ್ರಿಂದ ನಾವು ಹಣ ವಿದ್ಯಾರ್ಥಿಗಳಿಗೆ ಕೊಡೋಕ್ಕಾಗ್ತಾ ಇಲ್ಲ. ನಮ್ಮಲ್ಲಿ ಅನುದಾನ ಅಥವಾ ಏನು ತೆರಿಗೆ ನಾವು ವಸೂಲಿ ಮಾಡ್ತೀವಿ ಅದು ಕಡಿಮೆ ಇರೋದ್ರಿಂದ, ನಮ್ಮಲ್ಲಿ ಸೋರ್ಸ್ ಕಡಿಮೆ ಇರೋದ್ರಿಂದ, ಕಂದಾಯ ವಸೂಲಿ ಕಡಿಮೆ ಇರೋದ್ರಿಂದ, ಸೋರ್ಸ್ ಇಲ್ಲದೆ ಇರೋದ್ರಿಂದ ಕೊಡೋಕ್ಕಾಗ್ತಾ ಇಲ್ಲ. ಸೋರ್ಸ್ ಕಡಿಮೆ ಇದೆ ಅಂತ ಹೇಳಿ ಇಲ್ಲಿ ಯಾವ್ದಕ್ಕೂ ದುಡ್ಡು ಕಡಿಮೆ ಖರ್ಚು ಮಾಡಿ ಜನಕ್ಕೆ ಏನ್ ಮಾಡಕ್ 10 ಲಕ್ಷ ಖರ್ಚು ಮಾಡಿದ್ದೀರಾ. 5 ಗ್ರಾಮಗಳನ್ನು ಖರ್ಚು ಮಾಡಕ್ಕೆ 10 ಲಕ್ಷ, ಅದನ್ನ ಡಂಪ್ ಮಾಡಕ್ಕೆ 2 ಲಕ್ಷ, ಟೋಟಲ್ 13 ಲಕ್ಷ ಚಿಲ್ಲರೆ ಖರ್ಚು ಮಾಡಿದ್ದೀರಾ. ಈ 13 ಲಕ್ಷ ಚಿಲ್ಲರೆ ಖರ್ಚು ಮಾಡೋದೆಲ್ಲ ಆಗುತ್ತೆ. ಒಂದು ಪ್ರತಿಭಾವಂತ ವಿದ್ಯಾರ್ಥಿ ನಾವು SC/ST ಮಕ್ಕಳು ಅಂತಾನೆ ಕೇಳ್ತಾ ಇಲ್ಲ, ಯಾವುದೇ
ಹೇಳೋದಂದ್ರೆ ಒಂದು ಪಂಚಾಯತಿನಲ್ಲಿ ಒಂದ್ 5 ಜನರನ್ನ 6 ಜನರನ್ನ ಒಂದು ವರ್ಷದಲ್ಲಿ ಗುರುತಿಸಿ ಕೊಡ್ಬೇಕು ಅಂತ ನಾವು ಪ್ರತಿ ವರ್ಷ ಕೇಳ್ತಾನೆ ಇದೀವಿ. ಇಲ್ಲಿವರೆಗೂ ಒಂದು ಮಗುನ ಕೂಡ ಗುರುತಿಸ್ಕೊಟ್ಟಿಲ್ಲ. ಹಾಗಾದ್ರೆ ಈ ಪಂಚಾಯತಿನಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳು ಲೆಕ್ಕ ತೆಗೆದ್ಬಿಡಿ, ವೋಟರ್ ಲಿಸ್ಟ್ ತೆಗೆದ್ಬಿಡಿ, ಅವ್ರನ್ನ ಜನಗಣತಿ ಲೆಕ್ಕದಲ್ಲಿ ತೆಗೆದ್ಬಿಡಿ, ಎಲ್ಲರೂ ಬೇರೆ ಕಡೆ ಹೋಗ್ಲಿ, ಅವರು ಬೇರೆ ಪಂಚಾಯತಿ ವ್ಯಾಪ್ತಿಗಳು ಹೋಗ್ಲಿ. ಅಲ್ಲ ಹಂಗ ಆತರ ಹೋದಾಗ 5 ಜನ 10 ಜನ ಅಂತ 5 ಜನ 10 ಜನ ಅಂತ ಸೆಲೆಕ್ಟ್ ಮಾಡಕ್ಕಾಗಲ್ಲ. ನಾವು ಆತರ ಪ್ರತಿಭಾವಂತ ಮಕ್ಕಳು ಅಂತ ಹೋದಾಗ 10 ಜನ ಸಿಕ್ಕಿದ್ರು ಕೊಡ್ಬೇಕು, 50 ಜನ ಸಿಕ್ಕಿದ್ರು ಕೊಡ್ಲೇಬೇಕಾಗತ್ತೆ. ನಮ್ಮಲ್ಲಿ ಅನುದಾನನೇ ಇಲ್ಲ ಅಂತ ಅಂದಾಗ ನಾವ್ ಎಲ್ಲಿಂದ ಕೊಡೋದು? 50 ಜನ ಮಕ್ಕಳಿಗೆ ಅದನ್ನ ನಾವು ಯೋಚನೆ ಮಾಡ್ಬೇಕಲ್ಲ. ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೊಡ್ತಾ ಇದ್ದಾರೆ, ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೊಡ್ತಾ ಇದ್ದಾರೆ. ಅಲ್ಲಿ ಕೊಡ್ತಾ ಇಲ್ಲ ಅಂದ್ರೆ ನಾವು ಇಷ್ಟೊತ್ತು ಹೇಳೋದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲ ಇರ್ಬೋದು, ಒಪ್ಕೊಳ್ಳೋದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ನಮ್ಮಲ್ಲಿ ಅನುದಾನ ಆಗ್ತಾ ಇಲ್ಲ. ನೀವು ಕೇಳ್ತಾ ಇರೋ ಕ್ವಶನ್ ಕರೆಕ್ಟ್ ಆಗಿದೆ. ಸರ್ಕಾರದಿಂದ ಈಗ ಎಲ್ಲಾ ಶಾಲೆಗಳಿಗೆ ಬಿದಿರುಗುಪ್ಪೆ ಹೇಳಿದ್ರಿ. ಬಿದಿರುಗುಪ್ಪೆನಲ್ಲಿ ಡಿಸಿಪ್ಲಿ ತುಂಬಾ ಚೆನ್ನಾಗಿದೆ. ನೀವು ಹೇಳಿದ್ರಿ ಚರಂಡಿ ಎಲ್ಲ ಕೊಟ್ಟಿದ್ದೀರ ಅಂತ. ಹೌದು, ಅವ್ರಿಗೆ ಡಿಸಿಪ್ಲಿ ಚೆನ್ನಾಗಿದೆ. ಆಮೇಲೆ ಅವ್ರಿಗೆ CSR ಫಂಡ್ ಅಂತ ತುಂಬಾ ಸಿಗುತ್ತೆ. ಅವ್ರದ್ದು ದೊಡ್ಡ ದೊಡ್ಡ ಪಂಚಾಯತಿಗಳು, ಅಲ್ಲಿ ಅಪಾರ್ಟ್ಮೆಂಟ್ಸ್ ಇದೆ, ಕಂಪನಿಗಳಿದೆ. ನೀವು ಇದೇ ಗ್ರಾಮದಲ್ಲಿ ಇದೇ ಪಂಚಾಯತಿ ವಾಸ ಇರೋದ್ರಿಂದ ನಿಮ್ಗೆ ಗೊತ್ತಿದೆ ಇಲ್ಲಿ ಏನಿದೆ, ರೆವಿನ್ಯೂ ಏನಿದೆ, ಹೆಂಗಿದೆ ಅಂತ. ಆದ್ರೂ ಪಂಚಾಯತಿ ಯಾಕಂದ್ರೆ ನೀವು ಸದಸ್ಯರಾಗಿದ್ದಂತವ್ರು ಇಲ್ಲಿ ಹಿಂದೆ ನಿಮ್ಗೆ ಒಂದು ಮೆಂಬರ್ ಇಷ್ಟ ಅಂತ ಅಮೌಂಟ್ ಕೊಡ್ತಾ ಇದ್ರು. ಅಂತ ಅಮೌಂಟ್ ಕೂಡ ನಾವು ಎಲ್ಲೂ ಚರಂಡಿ ಇನ್ನೊಂದಕ್ಕೆ ಉಪಯೋಗಿಸ್ತೇನೆ. ಶಾಲೆ ಕೊಠಡಿಗಳಿಗೆನೆ ಸುಮಾರು ದುಡ್ಡು ಕೊಟ್ಟಿದ್ದೀವಿ. ಸುಮಾರು ಒಂದು 20-25 ಲಕ್ಷ ನಮ್ಗೆ ಬಂದಿರೋ ಫಂಡ್ ಅಲ್ಲಿ ಸರ್ಕಾರ ಹತ್ರ 3 ಸರಿ ಲೆಟರ್ ಕೊಟ್ಟು ಯಾವ್ದು ಪ್ರಯೋಜನ ಆಗದೆ ಮಕ್ಕಳಿಗೋಸ್ಕರನೇ ಶಾಲೆಗೋಸ್ಕರನೇ. ಆಮೇಲೆ ಸಲಕರಣೆಗಳಿಗೆ ಯೂನಿಟ್ ಕಾಸ್ಟು 75,000 ಅದು ಯೂನಿಟ್ ಘಟಕ ದರ. ಅದಕ್ಕೆ 56,250 ರೂಪಾಯಿ ಕೊಡ್ತೀವಿ. ಅದರಲ್ಲಿ ನೀವು ಪವರ್ ಸ್ಪೇರು, ಹುಳು ಸಾಕಾಣಿಕೆ ಬೇಕೋ ಎಲ್ಲ ಸಲಕರಣೆಗಳು ತಗೋಬಹುದು. ಆಮೇಲೆ ಚಾಕಿ ಸಾಕಾಣಿಕೆಗೆ ನೀವು ಚಾಕಿ ಸೆಂಟರ್ನಿಂದ ಚಾಕಿ ಸಾಕಾಣಿಕೆ ತರ್ತೀರಿ. ಅದಕ್ಕೆ 100 ಮಟ್ಟಿಗೆ 1,000 ರೂಪಾಯಿ ಪ್ರೋತ್ಸಾಹ ಧನ ಕೊಡ್ತೀವಿ. ಆಮೇಲೆ ಬಿತ್ತನೆಗೆ ಅಂದ್ರೆ ನಮ್ದು CSR 2ಗೆ ಬಿತ್ತನೆಗೆ 1,000 ರೂಪಾಯಿ 1,500 ರೂಪಾಯಿ ಸರ್ಕಾರದಿಂದ ರೇಟ್ ಆದ್ರೂ ಸರ್ಕಾರದಿಂದ 120 ರೂಪಾಯಿ ಪ್ರೋತ್ಸಾಹ ಕೊಡ್ತೀವಿ. ಅಕಸ್ಮಾತ್ ಬಿತ್ತನೆಗೆ ಡಿಮ್ಯಾಂಡ್ ಇಲ್ಲ ಅಂದ್ರೆ ರೀಲಿಂಗ್ ಹೋದ್ರೆ ರೀಲಿಂಗ್ ಮಾರ್ಕೆಟ್ ಅಲ್ಲಿ ಏನ್ ರೇಟ್ ಹೋಗುತ್ತೋ ಅದ್ರ ಮೇಲೆ. ನಮ್ಮ ಆನೇಕಲ್ ತಾಲೂಕಲ್ಲಿ 8 ಹಾಸ್ಟೆಲ್ಸ್ ಇದಾವೆ. ಅವು ವಿದ್ಯಾರ್ಥಿ ನಿಲಯಗಳು. ಸರ್ಜಾಪುರದಲ್ಲಿ ಸರ್ಕಾರಿ ಸಾರ್ವಜನಿಕ ಬಾಲಕರ ವಿದ್ಯಾರ್ಥಿ ನಿಲಯ ಆನೇಕಲ್ ಸರ್ಜಾಪುರದಲ್ಲಿದೆ, ಹಾಗೂ ಸರ್ಕಾರಿ ಸಾರ್ವಜನಿಕ ಬಾಲಕರ ವಿದ್ಯಾರ್ಥಿ ನಿಲಯ ಆನೇಕಲ್ದಲ್ಲಿದೆ. ಸರ್ಕಾರಿ ಸಾರ್ವಜನಿಕ ಬಾಲಕರ ವಿದ್ಯಾರ್ಥಿ ನಿಲಯ ಜಿಮ್ನಿಯಲ್ಲಿದೆ. ಇವು ಮೆಟ್ರಿಕ್ ಪೂರ್ವ ಹಾಸ್ಟೆಲ್. ಅದ್ರ ಬಗ್ಗೆ ನೀವು ಯಾಕೆ ಹೇಳಲ್ಲ? ಅದು ಇಲ್ಲ ಸರ್, ನಮ್ಮ ಮೇಡಮ್ ಅದಕ್ಕಿಲ್ಲ ನಮ್ಮ ಹತ್ರ. ಮೇಡಮ್ ಅದು ಸಮಾಜ ಕಲ್ಯಾಣ ಇಲಾಖೆಯಲ್ಲೇ ಬರೋದು. 5ನೇ ಕ್ಲಾಸ್ ಪಾಸ್ ಆಗಿರುವಂತ 60%ಕ್ಕಿಂತ ಹೆಚ್ಚುಪಟ್ಟಿರುವಂತ SC ST ಮಕ್ಕಳು ಎಕ್ಸಾಮ್ ಬರೆದ್ರೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಷ್ಠಿತ ಶಾಲೆಗೆ ಅಂತೇಳಿ ಆಯ್ಕೆ ಇರುತ್ತೆ. ಎಕ್ಸಾಮ್ ಅಲ್ಲಿ ಯಾರು ಟಾಪರ್ ಸೆಲೆಕ್ಟ್ ಆಗ್ತಾರೆ ಅವರು ಪ್ರೈವೇಟ್ ಸ್ಕೂಲ್ ಅಲ್ಲಿ ವ್ಯಾನ್ ಫೀಸ್ ಇಂದ ಹಿಡಿದು ಶೂ, ಸಾಕ್ಸ್, ಬಟ್ಟೆ, ಬುಕ್ಸ್ ಫೀಸ್ ಎಲ್ಲಾನು ಕೂಡ ಆ ಮಕ್ಕಳು 12ನೇ ತರಗತಿ ಮುಗಿಸೋವರೆಗೂ ಕೂಡ ಸರ್ಕಾರನೇ ಭರಿಸುತ್ತೆ. ಆ ಸ್ಕೀಮ್ ಬಗ್ಗೆ ದಯವಿಟ್ಟು ಹೇಳಿ ಮೇಡಮ್. ಅದೇ ನಮ್ಮ ಇಲ್ಲ ಮೇಡಮ್, ನಮ್ಮ ಇಲಾಖೆಯಿಂದ ಇಲ್ಲ ಮೇಡಮ್. ಇದು ಸಮಾಜ ಕಲ್ಯಾಣ ಇಲಾಖೆಗೆ ಬರೋದು. ದಯವಿಟ್ಟು ನಮ್ಮ ಇಲಾಖೆ ಎಲ್ಲ ಇಲಾಖೆ ಸಿಬ್ಬಂದಿ ಸಹ ಆ ಮಕ್ಕಳಿಗೆ ಅಲ್ಲಿ ದಾಖಲಾಗಿರುವಂತ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಅಷ್ಟೇ ಆರೋಗ್ಯ ತಪಾಸಣೆ ಸಹ ಮಾಡಿ ಹೈಟ್ ವೆಯ್ಟ್ ಮತ್ತೆ ಗ್ರೋತ್ ಚಾರ್ಟ್ ನಾವು ಮೇಂಟೈನ್ ಮಾಡ್ತಿರ್ತೀವಿ. ಇಲ್ಲಿಂದ ಚೇಂಜ್ ಮಾಡಿಸ್ಕೊಂಡೇ ಬರ್ತೀವಿ. ಅದಕ್ಕೆ ಇಲ್ಲಾಂದ್ರೆ ಅಲರ್ಟ್ ಮಾಡಿ ಮಾಡ್ಕೊಂಬಂದಣ್ಣ. ಆಯ್ತು ಮೇಡಮ್, ಇರೋ ತನಕ ಅದು ಕಟ್ಟಬೇಕು. ಅವರು ತುಂಬಾ ಟ್ಯಾಕ್ಸ್ 4 ಜನ ಮೆಂಬರ್ ಇದ್ದಾರೆ ಅವರೂರಲ್ಲಿ. ಅವ್ರಿಗೆ ಎಲ್ಲ ಜನ 3 ಜನ ಅವ್ರಿಗೆ ಕ್ವಶನ್ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಮಾಡ್ಕೊಡ್ತೀವಿ ಸರ್. 1 ತಿಂಗಳ ಒಳಗಡೆ ನಾವು ನಿಮ್ಗೆ ಎಷ್ಟು ದಿನದಲ್ಲಿ ಅಪ್ರೋಚ್ ಮಾಡ್ಬೋದು, ಅಥವಾ ಕಾಲ್ ಮಾಡ್ಬೋದು, ಅಥವಾ ನಿಮ್ಮನ್ನು ಭೇಟಿ ಮಾಡ್ಬೋದು. ಸರ್ ಈಗ ನನಗೆ ಗೊತ್ತಾಗಿರೋದು ಈಗಲೇ ಮಾಹಿತಿ. ನಾನು ಹೊಸದಾಗಿ 1 ತಿಂಗಳು ಕೇಳ್ತಿದ್ದೇನೆ. 1 ತಿಂಗಳ ಒಳಗಡೆ ಆಯ್ತು ಸರ್, ಪರವಾಗಿಲ್ಲ. ಯಾಕಂದ್ರೆ ಟೈಮ್ ಮಾಹಿತಿ ಕೊಡ್ತೇನೆ ಸರ್. ನಮ್ಗೆ 1 ತಿಂಗಳಲ್ಲಿ ನೀವು ಅದ ಅಮೌಂಟ್ ಏನಾದ್ರು ಕೊಟ್ರೆ ನಮ್ಮ ಪಂಚಾಯತಿನ ನಿಮ್ ಜೊತೆಗೆ ಸಹಕಾರ ಕೊಟ್ಟು ಒಳ್ಳೆ ಸಪೋರ್ಟ್ ಮಾಡಿ ಮಾಡೋಣ. ತಾವು ದಯವಿಟ್ಟು ಒಂದ್ ಸ್ವಲ್ಪ ಈ ಊರಿಗೋಸ್ಕರ ಈ ಮಕ್ಕಳಿಗೋಸ್ಕರ ಒಂದ್ ಸ್ವಲ್ಪ ರಿಸ್ಕ್ ತಗೊಂಡು ಕೆಲಸ ಮಾಡ್ಕೊಡಿ ಸರ್. 4 ಜನ ಮೆಂಬರ್ ತುಂಬಾ ರಿಸ್ಕ್ ತಗೊಂಡಿದ್ದಾರೆ. LIC ಫಾರ್ಮ್
ಸೊ ಮರಣ ಡೆತ್ ಆಗಿರೋದು ಇದು ಡೀಟೇಲ್ಸ್ ಕೊಟ್ರೆ ನಾವು ಇಲಾಖೆಯಿಂದ ಕೊಡಿಸ್ತೀವಿ. ಗೊತ್ತಿರೋರು ಕೊಟ್ಟಿದ್ರೆ ಪರವಾಗಿಲ್ಲ. ಕೋವಿಡ್ ಟೈಮಲ್ಲಿ ತೀರೋಗಿದ್ದಾರೆ ಮೇಡಮ್. ಕೋವಿಡ್ ಟೈಮ್ ಅಲ್ಲಿ ತೀರೋಗಿರೋದು ನಮ್ಮ ಇಲಾಖೆಯಲ್ಲಿ ಬಾಂಡ್ ಬಂದಿದ್ರೆ ಮಾತ್ರ ಬಾಂಡ್ ಇಂದ ನಾವು ಕೊಡೋದು. ಅವ್ರಿಗೆ ಬಾಂಡ್ ಇದೆ, ಕಾಲೇಜ್ ಹತ್ರ ಇದೆ, ಪೋಷಕರು ಸಪರೇಟ್ ಇದೆ, ಅದು ಗೊತ್ತಿದೆ. ಬಾಂಡ್ ಇದೆ, ಬಾಂಡ್ ಇದ್ದು ಕೋವಿಡ್ ಟೈಮಲ್ಲಿ ತೀರೋಗಿದ್ದಾರೆ ತಂದೆ. ಈಗ ಅವ್ರ ಕ್ಲೈಮ್ ಬಂದಿದೆ, ಈಗ ಅವ್ರಿಗೆ ಮರಣ ಭತ್ಯೆ ಕೂಡ ಸೇರ್ಸ್ ಬರುತ್ತಾ 1 ಇಯರ್ ಒಳಗಡೆ ಕೊಡ್ಬೇಕು. ಯೂಶಲಿ ಅರಹಳ್ಳಿ ಗ್ರಾಮ. ಕಲೆಕ್ಟ್ ಮಾಡಿ ಆಫೀಸ್ ಕೊಡೋದು. ಅವರು ಕೋವಿಡ್ ಟೈಮಲ್ಲಿ ಲಾಕ್ಡೌನ್ ಅಲ್ಲಿ ತೀರೋಗಿರೋದು. ಲಾಕ್ಡೌನ್ ಅಲ್ಲಿ ಸ್ಕೂಲ್ ಅಂಗನವಾಡಿ ಯಾವ್ದು ಓಪನ್ ಇರಲಿಲ್ಲ. ಮುಗಿದ್ಮೇಲೆ ಯಾರನ್ನ ಅದ್ರ ಬಗ್ಗೆ ಮಾಹಿತಿನೂ ಕೊಟ್ಟಿಲ್ಲ ಅವ್ರಿಗೆ. ಸರಿ ಮೇಡಮ್, ಆಯ್ತು. ಸರ್, ಇದು ಭಾಗ್ಯಲಕ್ಷ್ಮಿ ಬಾಂಡನ್ನ ಅವರು 2006ನೇ ಇಸ್ವಿಯಲ್ಲಿ ಮಾಡಿಸಿರೋದು. ಆಗ ಅವ್ರು ಇಲ್ಲೇ ಇದ್ರು, ಆಗ ರೇಷನ್ ಕಾರ್ಡ್ ಹೋಲ್ಡರ್ ಆಗಿ ಇದ್ರು. ಆಮೇಲೆ ಅವರು ಜಮೀನೆಲ್ಲ ತಮಿಳ್ನಾಡಿರೋದ್ರಿಂದ ಅವರು ತಮಿಳ್ನಾಡಿಗೆ ಹೋಗಿದ್ದಾರೆ. ಈಗ ಅದು ಕ್ಲೈಮ್ ಆಗುತ್ತೆ ಸರ್. ಬಾಂಡ್ ಇದೆ ಅವ್ರ ಹತ್ರ, ಎಲ್ಲ ಇದೆ, ರೇಷನ್ ಕಾರ್ಡ್ ಒಂದಿಲ್ಲ. ರೇಷನ್ ಕಾರ್ಡ್ ಅವಶ್ಯಕತೆ ಇರುತ್ತೆ, ಯಾಕಂದ್ರೆ ನಮ್ಮ ರಾಜ್ಯ ಸರ್ಕಾರದ ಯೋಜನೆ ಆಗಿರೋದ್ರಿಂದ ಅವರು ಅಲ್ಲಿ ಅರ್ಜಿ ಹಾಕಿದ್ದಾದ್ಮೇಲೆ ಅವ್ರು ಹಳೇದು ಒನ್ ಪೇಮೆಂಟ್ ಆಗಿದೆ, ಮತ್ತೆ ಆಗ್ಲಿಲ್ಲ. ಅದದು ಸರ್ ಬರುತ್ತಾ ಹೆಂಗೆ ಸರ್? ನಾವು ಕೇಳಿದ್ರೆ ನಾವು ನಿಮ್ ಇಲಾಖೆಯಲ್ಲೇ ಕೇಳಿ ಅಂತ ಸುಮಾರು ಜನ ಹೇಳಿದ್ದಾರೆ. ಯಾಕೆಂದ್ರೆ ನಾವು ಫೀಲ್ಡ್ ಹೋಗೋದ್ರಿಂದ ಸುಮಾರು ಜನ, ಮತ್ತೆ ನಾವು ಒಂದು ಕಾರ್ಯಕ್ರಮ ಮಾಡಿದ್ವಿ ಸರ್. ಆಗ ಅವ್ರು ಏನ್ ಹೇಳ್ತಾ ಇದಾರೆ, ನೀವು ಬರ್ಕೊಂಡೋಗಿ ನಮ್ಗೆ ಬರ್ಲಿಲ್ಲ ಅಂತ ನಮ್ಮ ಮೇಲೆ ತುಂಬಾ ಆಹಾಪೋಹ ಎಲ್ಲಾನು ಇದು ಮಾಡ್ತಾ ಇದ್ದಾರೆ ಸರ್. ಚೆಕ್ ಮಾಡ್ಕೊಂಡು ನಾವು ಹೇಳ್ಬೋದು. ಏನಾದ್ರು ತಾಂತ್ರಿಕ ದೋಷ ಇದ್ರೆ ಅವರಿಗೆ ನಾವು ಇಂಥದ್ದು NCPA ಫೇಲ್ಡ್ ಇದೆ, NCPA ಫೇಲ್ ಮಾಡ್ಕೊಂಡಿರೋದು ಕರೆಕ್ಟ್ ಆಗಿ ಮಾಡ್ಕೊಳ್ಳಿ ಅಂತ ನಾವು ಹೇಳ್ಬೋದು. ಪ್ರತಿಯೊಬ್ಬ ನಾಗರಿಕರು ಸಹ ಪಡ್ಕೋಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಮತ್ತೆ ಹಾಗೆ ಇದರ ಯೋಜನೆ ಅಡಿಯಲ್ಲಿ ವರ್ಷಕ್ಕೆ ಒಂದ್ಸಲ 20 ರೂಪಾಯಿ ಕಟ್ಟಾಗುತ್ತೆ ಸುರಕ್ಷಾ ಬಿಮಾ ಯೋಜನೆ ಅಡಿಯಲ್ಲಿ. ಒಂದು ವೇಳೆ ಆ ವ್ಯಕ್ತಿ 18 ಇಂದ 70 ಯಾರಾದ್ರೂ ಅಪ್ಲೈ ಮಾಡಿಲ್ಲ ಅಂದ್ರೆ ಅಪ್ಲೈ ಮಾಡಿ. ಅಪ್ ಟು 200 ಯೂನಿಟ್ಸ್ ತನಕ ಫ್ರೀ ಇರುತ್ತೆ. ಯಾರಾದ್ರೂ ಮಿಸ್ ಆಗಿದ್ರೆ ಅದನ್ನ ರಿಜಿಸ್ಟರ್ ಮಾಡಿಕೊಂಡು ಅದನ್ನ ಸಮರ್ಪಕವಾಗಿ ಯೂಸ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೊಳ್ಳಿ. ಹೇಳಿ ಸರ್. ಹೌದು ಸರ್. ನಿಮಗೆ ಎಲ್ಲ ಗಮನಕ್ಕೆ ತರ್ತಾ ಇದ್ದೀನಿ. ಸುಪ್ರೀಂ ಕೋರ್ಟು ಏಪ್ರಿಲ್ 4ನೇ ತಾರೀಕು OC ಹಳೆ ಮನೆಗಳ ಅಲ್ಲ, ನಾನು ಹೇಳ್ತೀನಿ, ಸುಪ್ರೀಂ ಕೋರ್ಟು ರೀಸೆಂಟ್ ಆಗಿ ಒಂದು ಮನೆಗಳು ಕಟ್ಟುವವರು ಮೊದಲನೇದಾಗಿ ಕಟ್ಟಡ ಅನುಮೋದನೆ ಪತ್ರವನ್ನು ಕಂಪಲ್ಸರಿ ಪ್ರಸ್ತುತ ಬೇಡಿಕೆ ಅಂತೇಳಿ ಯಾಕೆ ಆಗ್ತಾ ಇದ್ದೀರಾ? ಈಗ 1.1 to 1.10 ಮೀಟರ್ ತಗೊಂಡಿದ್ರಲ್ಲ ಮನೆಗೆ, ಅದೇ ಕೊಡೋದು ನೀವು ಕರೆಕ್ಟಾ? ಯಾಕಂದ್ರೆ ಅವ್ರು ಇಷ್ಟು % ಲೋಡ್ ತಗೋಬೇಕು ಅಂತ ಹೇಳಿ ತಗೊಂತಾರೆ. ಅದು ಸ್ವಲ್ಪ ಹೆಚ್ಚಾದ್ರೆ ಪ್ರಸ್ತುತ ಬೆಳೆಗೆ ಎಷ್ಟು % ಹಾಕ್ತೀರಾ? 150 ರೂಪಾಯಿ ಹಾಕ್ತೀರಾ, 250 ಹಾಕ್ತೀರಾ, 500 ಹಾಕ್ತಾ ಇದ್ದೀರಾ? ಅದು ನೀವು ಎಷ್ಟು ಯೂಸ್ ಮಾಡಿರ್ತೀರ ಅದ್ರ ಮೇಲೆ. ಯಾಕೆ ಹಾಕ್ತೀರಾ? ನೀವು ಮೀಟ್ ಮಾಡ್ಕೊಂಡು ಕೊಡ್ಬೇಕಾದ್ರೆ ಎಷ್ಟಾಗಿ ಕೊಡ್ಬೇಕಿತ್ತಲ್ಲ ಮತ್ತೆ? ಇವಾಗ ಕೊಡ್ಬೇಕಿತ್ತಲ್ಲ ಮತ್ತೆ ನೀವು? ನಾನು ಹೇಳ್ತೀನಿ, 1 ಕಿಲೋವಾಟ್ ತಗೊಂಡಿರ್ತೀರಾ ಸ್ಯಾಂಕ್ಷನ್ ಪ್ರಕಾರ 1 ಕಿಲೋವಾಟ್ ಅದ್ರ ಪ್ರಕಾರ ನೀವು 1 ಕಿಲೋವಾಟ್ ಒಳಗಡೆ ಯೂಸ್ ಮಾಡಬೇಕು. 1 ಕಿಲೋವಾಟ್ ಯೂಸ್ ಮಾಡಬೇಕು. ಅಲ್ಲೇ ಬರ್ತೀನಿ. ನಾನು 2 ಕಿಲೋಮೀಟರ್ ಅಪ್ಲೈ ಮಾಡಿದ್ದು ಮನೆಗೆ ಕೊಡಕ್ಕಾಗಲ್ಲ, 1 ಕಿಲೋಮೀಟರ್ ಕೊಟ್ಟಿದ್ದಾರೆ ಆಯ್ತಾ? ಈಗ ಅದನ್ನೇ ಮತ್ತೆ 1 ಕಿಲೋಮೀಟರ್ ಕೊಟ್ಬಿಟ್ರೆ ನಾವು ಇನ್ನೂ ಹೆಚ್ಚಿಗೆ ಯೂಸ್ ಮಾಡ್ತೀವಿ. ಯೂಸ್ ಮಾಡಿದ್ರೆ ನೀವು ಸರ್ ನೀವು ಎಷ್ಟು ಮೀಟರ್ ಓಡಿದ್ರೆ ಮೀಟರ್ ಹಾಕಿ, ದಂಡ ಹಾಕಿ, ನಿಮ್ ಪೈನೇನ ಹಾಕಿ 50 ಹಾಕ್ತಿರೋ ಬಿಲ್ ಇಷ್ಟದ. ಇವಾಗ ಎಲ್ಲ ಸ್ಟೇಟ್ ಅಲ್ಲಿ ಎಷ್ಟು ಯೂನಿಟ್ ಇಷ್ಟು ಅಮೌಂಟ್ ತಂದಿರೋದೆ, ಮನೆಗೆ ತಾನಪ್ಪ ಇಷ್ಟು ತಗೊಂಡು ಸಾಕಂತ ನೀವೇ ಕೊಡ್ತೀರಾ? ಅಲ್ಲ, ಈ ಪ್ರಸ್ತುತ ಬೇಡಿಕೆ ಯಾಕೆ ಹಾಕ್ತೀರಾ? ಎಲ್ಲ ಹಾಕ್ತಿರ್ತಾರೆ PF ದಂಡ, ಮೀಟರ್ ಚಾರ್ಜ್ ಹಾಕ್ತೀರಾ? 120 ಹಾಕ್ತೀರಾ, 80 ಹಾಕ್ತೀರಾ, 150 ಹಾಕ್ತೀರಾ? ನಮ್ಮ ಹತ್ರ ಡಿಪಾಸಿಟ್ ತಗೊಂಡಿರ್ತೀರಾ? ಆಯ್ತಾ? ಡಿಪಾಸಿಟ್ ಇದೆ, ಮೀಟರ್ ಇದ್ದಾರೆ, ಮತ್ತೆ ದುಡ್ಡು ತಗೊಂತೀರಾ. ನಮ್ಗೆ ಫ್ರೀ ಕೊಡಲ್ಲ ನೀವು. ನಾವು ದುಡ್ಡು ಕೊಟ್ಟು ಡಿಪಾಸಿಟ್ ಮಾಡಿರ್ತೀರಿ, ಮತ್ತೆ ಮೀಟರ್ ಮತ್ತೆ ದುಡ್ಡು ತಗೊಂಡು ಮೀಟರ್ ಕೊಡ್ತೀರಾ. ಎಲ್ಲಕ್ಕೂ ದುಡ್ಡು ತಗೊಂಡು ಮಂತ್ಲಿ ಮೀಟರ್ ಚಾರ್ಜ್ ಹಾಕ್ತೀರಾ. ಆಮೇಲೆ ಎಲ್ಲಾ ದಂಡ, ಆ ದಂಡ, ಈ ದಂಡ ಅಂತ 10 ದಂಡಗಳು ಹಾಕಿರ್ತೀರಾ. ಸರ್ 10 ದಂಡ ಹಾಕ್ತೀರಾ, ಒಂದೇ ಮೆನ್ಷನ್ ಮಾಡಿ. ಯಾಕಂದ್ರೆ ನಿಮಗೆ ದುಡ್ಡು ಜನಕ್ಕೆ ಗೊತ್ತಾಗಬಾರ್ದು ಅಂತ ಮಾಡ್ತಾ ಇದ್ದೀರಾ. ಈ ಪ್ರಸ್ತುತ ಬೆಳೆಗೆ ಕ್ಲಿಯರ್ ಕೊಡಿ ನೀವು. ಅದೇನೆ 1 ಕಿಲೋವಾಟ್ ತಗೊಂಡಿದ್ರೆ 1 ಕಿಲೋವಾಟ್ ಒಳಗಡೆ ಯೂಸ್ ಮಾಡಬೇಕು. ಅದ್ರ ಮೇಲೆ ಹೋಯ್ತು ದಂಡ ಹಾಕಿ ಹಾಕ್ತಾರೆ. ಎಷ್ಟು ಹಾಕ್ತೀರಾ ದಂಡ? ಅದು ಸಿಸ್ಟಮ್ ಅಲ್ಲೇ ತಗೊಳುತ್ತೆ. 500, 700, 800 ಸಾವಿರ ಅದ್ರ ತರೋಡೆ ಮಾಡ್ತಾ ಇರೋ ಸರ್. ನೀವು ಎಷ್ಟು ಮಾಡಿ 1.5 ಟೈಮ್ಸ್ ದಂಡ ತಗೊಳುತ್ತೆ. 1.5 ಟೈಮ್ಸ್
ಅಂದ್ರೆ 1.5 ಪಟ್ಟು ಜಾಸ್ತಿ ಅವೆಲ್ಲ ಇಲ್ಲ. ನೀವು ಕನ್ವರ್ಟ್ ಮಾಡಿ ಏನಾದ್ರು ಇದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಈಗ ಅದರ ಏನ್ ಮಾಡ್ತಾರೋ ಮೀಟರ್ ಕನ್ವರ್ಟ್ ಮಾಡಿಕೊಟ್ಬಿಡಿ. ಅದೇ ನೀವು ಅಪ್ಲೈ ಮಾಡಿದ್ರೆ ನಾವು ಮಾಡ್ಕೊಡ್ತೀವಿ. ಸಾಕಾಣೆ, ಹಂದಿ ಸಾಕಾಣೆ, ಇವರೆಲ್ಲಾನು ಇನ್ನೂ ಎಷ್ಟೋ ಒಂದು ರೋಡು ಗಿಡನ ಅದಕ್ಕೊಂದು ಶೆಡ್ಡು ಇವಕ್ಕೆಲ್ಲಾನು ಮನೆಯಾಗ ಸರ್ವೆ ನಂಬರ್ ಅಲ್ಲೇ ಕಟ್ಟೋದು. ನೀವು ಗ್ರಾಮ ಕನ್ನಡದಲ್ಲಿ ಕಟ್ಟಲ್ಲ ಯಾರು. ಈ ಗ್ರಾಮ ಕನ್ನಡ ಕಟ್ಟಿಲ್ಲ ಅಂದ್ರೆ ಸರ್ವೆ ನಂಬರ್ ಕಟ್ಟೋದು ಬಿಡೋದು. ಮನೆ ಕೊಡೋದಿಲ್ಲ. ಬಟ್ IP ಸೆಟ್ ಏನಾದ್ರು ಹೊಸದಾಗಿ ತಗೊಳ್ಳೋದಿದ್ರೆ ಅವ್ರಿಗೆ ಕೊಡ್ತೀವಿ. ಆಮೇಲೆ ಈ ಗಾಡಿ ಚಾರ್ಜಿಂಗ್ ಮಾಡೋದಕ್ಕೆ ಅಂದ್ರೆ ಅದಕ್ಕೆ OCC ಕೇಳೋದಿಲ್ಲ. ಆಮೇಲೆ ಪಂಚಾಯತಿ ವಾಟರ್ ಸಪ್ಲೈ ಸ್ಟ್ರೀಟ್ ಲೈಟ್ ಏನಾದ್ರು ಅಪ್ಲೈ ಮಾಡಿದ್ರೆ ಅದಕ್ಕೆ ಕೇಳೋದಿಲ್ಲ. ಆಮೇಲೆ ಗೌರ್ಮೆಂಟ್ ಬಿಲ್ಡಿಂಗ್ ಏನಾದ್ರು ಕಟ್ಟೋದಿದ್ರೆ ಅದಕ್ಕೆ ಕೇಳೋದಿಲ್ಲ. ಕೇಳೋದಿಲ್ಲ. ರೈತರಿಗೆ ಹಸು ಸಾಕಣೆ ಮಾಡ್ಬೇಕಾದ್ರೆ ಎಲ್ಲಿ ಒಂದು ಕೊಠಡಿ ಕಟ್ಕೊಬೇಕು ಬಂದಿಲ್ಲ. ಬಂದ್ರೆ ಕೊಡಿ, ನಾನು ಕೇಳಿ ನೋಡ್ತೇನೆ ಮೇಲೆ. ಯಾಕಂದ್ರೆ ನೀವು ಎಲ್ಲಾನು ರೆವಿನ್ಯೂದಲ್ಲೇ ಸರ್ವೆ ನಂಬರ್ ಅಲ್ಲೇ ಕಟ್ಟೋದು. ಸರ್ವೆ ನಂಬರ್ ಅಲ್ಲಿ ಅದ್ರ ಕನ್ವರ್ಷನ್ ಮಾಡಿಸಿ ಅದ್ರಿಗೂ ಪಂಚಾಯತಿಯಲ್ಲಿ ವರ್ಷಕ್ಕೊಂದ್ಸತಿ ಟ್ಯಾಕ್ಸ್ ಕಟ್ಟಿ ಅಲ್ಲಿ ಬರೋ ಲಾಭ ಒಂದ್ ವರ್ಷ ಸಾಕಿದ್ರೆ ಅಮ್ಮಮ್ಮ ಅಂದ್ರೆ ಒಂದು ತಿಂಗಳಿಗೆ 2,000-3,000 ಲಾಭ. ಪಂಚಾಯತಿಗೆ ಟ್ಯಾಕ್ಸ್ 4,000-5,000 ಕಟ್ಟಬೇಕು. ಅವಾಗ ಹೇಳ್ಕೊಂಡು ಕೊಡೋದು. ಅದೊಂದು ಕೇಳ್ತೀನಿ. ಅದೊಂದು ಡೌಟ್ ಅಲ್ಲಿ ಇದೆ. ಮಿಕ್ಕಿದೆಲ್ಲ ನಂಗೆ ಮನೆ ಕಟ್ಟೋರು. ಆಮೇಲೆ ಪಂಚಾಯತಿ ಕಡೆಯಿಂದ ಇನ್ನೊಂದು ಮಾಹಿತಿ, 2 ಫ್ಲೋರ್ ಮನೆ ಕಟ್ಟೋದು ಅಂತ ಇವಾಗ ಮಾಹಿತಿ ಬರ್ತಾ ಐತೆ. 2 ಮೇಲೆ ಚಿಕ್ಕದು. ಇವರು ಮಿನಿಸ್ಟ್ರಿಗಳು, ಅಧಿಕಾರಿಗಳು, ದೊಡ್ಡ ದೊಡ್ಡ ತಂಡಗಳು ಅಪಾರ್ಟ್ಮೆಂಟ್ಗಳು 30 ಫ್ಲೋರ್ 40 ಫ್ಲೋರ್ ಕಟ್ತಾರೆ. ಇವ್ರು ಬಾಯಿಲ್ಲ 2 ಫ್ಲೋರ್ ಇನ್ನೊಂದು ಮಾಡ್ತಾರೆ. ಅವ್ರಿಗೆ ಏನೋ ಒಂದು ಬಾಡಿಗೆನೋ ಇನ್ನೊಂದು ಒಂದು ಮನೆ ಕಟ್ಕೊಬಹುದು. ಅವ್ರು 2 ಫ್ಲೋರ್ ಕಟ್ಬಿಟ್ಟು ಇನ್ನೊಂದು ಬಾಡಿಗೆ ಜಾಗ ತೆಗೆದು ಇನ್ನೊಂದು ಸತಿ ಕಟ್ಟಕ್ಕಾಗ್ತದ? ಇವ್ರು ಮಾತ್ರ 50 ಫ್ಲೋರ್ ಎಸ್ಕೊಂಡು ಹೋಗ್ಬೋದು, 100 ಫ್ಲೋರ್ ಎಸ್ಕೊಂಡು ಹೋಗ್ಬೋದು. ಈ ಬಡವರಿಗೆ ಯಾಕೆ ಈ ತರ ಮಾಡ್ತಾವ್ರೆ? ನಮ್ದು ಕರೆಂಟ್ ಬಗ್ಗೆ ಹೇಳಿದ್ರೆ ನಾನು ಹೇಳ್ಬೋದು. ಕರೆಂಟ್ ನಮ್ಮ ಅಧಿಕಾರಿ PO ಅಧಿಕಾರಿ ಕೇಳಬೇಕು ಅಂತ ನೀವು ಮಾಹಿತಿ ಕೊಡೋದಕ್ಕೆ ಯಾವ್ದು ಕೊಡ್ಬೋದು, ಯಾವ್ದು ಕೊಡ್ಬಾರ್ದು ಸ್ವಲ್ಪ ಮಾಹಿತಿ ಕೊಡಿ. ನಾನು ಮೀಟಿಂಗ್ ಯಾವ್ದು ಕರೆಂಟ್ ಕೊಡ್ತೀವಿ, ಯಾವ್ದು ಕರೆಂಟ್ ಕೊಡಲ್ಲ ಅಂತ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮೆಂಬರ್ಗಳಿಗೆ ಹೇಳಿದ್ರೆ ನೀವು ಸಾರ್ವಜನಿಕರಿಗೆ ಹೇಳಬೇಕು. ಈಗ ಸರ್ಕಾರ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಯಾವುದೇ ಗ್ರಾಮ ಠಾಣೆಗಳಿದ್ರೆ ಮಾತ್ರ ನಾವು ಕೊಡೋದು. ಗ್ರಾಮ ಠಾಣದ ಹೊರಪಟ್ಟು ಸರ್ವೆ ನಂಬರ್ ನಲ್ಲಿ ಮನೆ ಕಟ್ಕೊಂಡಿದ್ರೆ ಅದಕ್ಕೆ ಕರೆಂಟ್ ಕೊಡಲ್ಲ. KEB ಕೊಡಲ್ಲ. KEB ಕೊಡ್ಬೇಕಾದ್ರೆ ನಾವು ಪ್ಲಾನು ಲೈಸೆನ್ಸ್ ಅದೆಲ್ಲ ಕೊಡ್ಬೇಕು. ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಕೊಡಬೇಡಿ ಅಂತ ಗೈಡ್ಲೈನ್ಸ್ ಇದೆ. ನಾವು ಕೊಡ್ಲಿಲ್ಲ ಅಂತಂದ್ರೆ ಅವ್ರು ಕರೆಂಟ್ ಕೊಡಲ್ಲ. ಯಾವ DC ಕನ್ವರ್ಷನ್ ಆಗಿದ್ರು ಕೊಡಲ್ಲ, ನವೀನ ಖಾತಾಗೂ ಕೊಡಲ್ಲ. DDA BMRDO ಯೋಜನಾ ಪ್ರಾಧಿಕಾರ ಗ್ರಾಮ ಠಾಣ ಅಷ್ಟಕ್ಕೆ ಮಾತ್ರ ಕೊಡುವಂಥದ್ದು. ಸರ್ವೆ ನಂಬರ್ ಕಟ್ಟಿದ್ರೆ ಕೊಡಲ್ಲ. ಸಿಂಗಲ್ ಪನ್ ಅಪ್ರೂವಲ್ ಸಿಂಗಲ್. ಸ್ವಾಮಿ ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಶೋಕ್ ರೆಡ್ಡಿ ಅವರು ಸುಪ್ರೀಂ ಅದು ನಿಮ್ ಸರ್ಕಾರದಿಂದ ಮೀಟರ್ ಇಷ್ಟು ಫಿಕ್ಸ್ ರೇಟ್ ಅಂತ ಹೊಸ ಮೀಟರ್ ಇರುತ್ತಲ್ಲ, ಅದೆಷ್ಟು ನಿಮ್ದು ಇದ್ರಲ್ಲೇ? ಇವಾಗ ಪ್ರೆಸೆಂಟ್ ಆಗಿ ಸ್ಮಾರ್ಟ್ ಮೀಟರ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸ್ಮಾರ್ಟ್ ಮೀಟರ್ ತಗೋಬೇಕಂತ. ಅದಕ್ಕೆ ಇವಾಗ 5,000 ಏನೋ ಇದೆ, 5,000. ಸರಿ, ಹೊಸ ಮನೆ ಕಟ್ತಾ ಇದಾರಲ್ಲ, ಹೊಸ ಮನೆಗೆ ಅದಕ್ಕೇನೆ ಸ್ಮಾರ್ಟ್ ಮೀಟರ್ ಅಂತ ಮಾಡಿದ್ದಾರೆ. ಸ್ಮಾರ್ಟ್ ಮೀಟರ್ಗೆ 5,000. ಟೆಂಪ್ರವರಿ ಮೀಟರ್ಗೆ ಟೆಂಪ್ರವರಿಗೂ ರೀಸೆಂಟ್ ಆಗಿ ಸಿಂಗಲ್ ಫೇಸ್ಗೆ 958 ರೂಪಾಯಿ, ಟ್ಯಾಕ್ಸ್ ಎಲ್ಲ ಸೇರಿ 1,000 ರೂಪಾಯಿ ಅಲ್ಲ, 1000 ಸಿಂಗಲ್ ಫೇಸ್ಗೆ. ಮಂದಿ 25,000 ಇಸ್ಕೊಂಡಿದ್ದಾರೆ ಮೀಟ್ರು. ಅಂದ್ರೆ ಎಲ್ಲ ಸೇರಿ ಇಸ್ಕೊಂಡಿರ್ತಾರೆ, ಬರೀ ಮೀಟರ್ ಅಂತ ಅಲ್ಲ. ನಿಮ್ದು ಫೈಲ್ ಅಪ್ಲೈ ಮಾಡೋದಕ್ಕೆ, ಆಮೇಲೆ ಅಲ್ಲಿ ಡಿಪಾಸಿಟ್ ಕಟ್ಟೋದು, ನೀವು ಎಷ್ಟು. ಸರ್ ನಾನು ಏನ್ ಕೇಳ್ತಾ ಇದ್ದೀನಿ ಅಂದ್ರೆ, ನಿಮ್ ಸರ್ಕಾರದ ಮೀಟರ್ ಫಿಕ್ಸ್ಡ್ ಅಮೌಂಟ್ ಅಂತ ಇರುತ್ತಲ್ಲ, ಅದು 1 ಮೀಟರ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಮೀಟರ್ಗೆ ಹೊಸ ಮೀಟರ್ ತಗೊಳಕ್ಕೆ ನಿಮ್ಮ ಹತ್ರ ಪರ್ಚೇಸ್ ಮಾಡ್ಕೊಳಕ್ಕೆ ನಾವು ಕೇಳ್ತಾ ಇರೋದು. ಬರೀ ಮೀಟರ್ ಕೊಡಲ್ಲ ನಾವು. ಅದಕ್ಕೊಂದು ಆರ್ಡರ್ ನಂಬರ್ ಇರುತ್ತೆ, ಫೈಲ್ ಇರುತ್ತೆ. ಆತರ ಎಲ್ಲಾನು ಫಿಕ್ಸ್ಡ್ ಇರೋದಿಲ್ಲ. ಡಿಪಾಸಿಟ್ ಮಾತ್ರ ಫಿಕ್ಸ್ಡ್ ಇರುತ್ತೆ. ಅದೇ ಎಷ್ಟು ಸರ್? ಅದೇ ಒಂದು 15,000 20,000 ಇರುತ್ತೆ. ಪ್ಲಸ್ ಕಾಂಟ್ರಾಕ್ಟ್ ಮೂಲಕ ಅಪ್ಲೈ ಮಾಡೋದ್ರಿಂದ ಕಾಂಟ್ರಾಕ್ಟ್ ಫೀ ಸೇರ್ಕೊಂಡು ಅವರು ಇಸ್ಕೊಂಡಿರ್ತಾರೆ. ಕಾಂಟ್ರಾಕ್ಟ್ ನೋಡಿ 25,000 30,000 ಇಸ್ಕೊಂತಾರೆ. ಅದಕ್ಕೇನು ಹೇಳ್ತೀರಾ ನೀವು? ಅದು ವೇರಿಯೇಷನ್ ಆಗುತ್ತೆ. ಹೆಂಗಾಗುತ್ತೆ ಸರ್? ಅದು
ಕಾಂಟ್ರಾಕ್ಟ್ ಮೂಲಕ ಅಪ್ಲೈ ಮಾಡ್ಬೇಕಲ್ಲ ಅದಕ್ಕೋಸ್ಕರ ಎಷ್ಟು ಬೇಕಾದ್ರೆ ತಗೊಂಡ್ಬರ್ಬೋದಾ? ಬರೋದು ಇಲ್ಲ 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 ಏನಿಲ್ಲ ಸರ್, ಡಿಪಾಸಿಟ್ ಏನ್ ಕಟ್ಟಿರ್ತಾರೆ ಅದಕ್ಕೆ ರಿಸಿಪ್ಟ್ ಕೊಡ್ತಾರೆ, ಅದನ್ನ ನೀವು ನೋಡ್ಕೋಬಲ್ಲ. ಅದು ಬಿಟ್ಟು ಕಾಂಟ್ರಾಕ್ಟ್ ಫೀಸು ಕೆಲವೊಬ್ರು 2,000 ತಗೊಳ್ತಾರೆ. ಇಷ್ಟು ಫಿಕ್ಸ್ಡ್ ಅಮೌಂಟ್ ಕರೆಂಟ್ ಯೂಸ್ ಮಾಡಿದ್ರು ಮಾಡಿಲ್ಲ ಅಂದ್ರೂ ಇಷ್ಟು ಫಿಕ್ಸ್ಡ್ ಅಮೌಂಟ್ ಇಟ್ಟಿದ್ದೀರಾ, ಅದೆಷ್ಟು ಪರ್ ಕಿಲೋವಾಟ್ ಮೇಲೆ ಡಿಪೆಂಡ್ ಆಗುತ್ತೆ. ಅದೇನು ಯೂಸ್ ಮಾಡಿರಲ್ಲ, ಫಿಕ್ಸ್ಡ್ ಚಾರ್ಜಸ್ ಅನ್ನೋದು ಬಂದೇ ಬರುತ್ತೆ. ಅದೆಷ್ಟು ಸರ್ ಫಿಕ್ಸ್ಡ್ ಅಮೌಂಟ್? 1 ಕಿಲೋವಾಟ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು 1 ಕಿಲೋವಾಟ್ ತಗೊಂಡಿದ್ದೀರಾ, 2 ಕಿಲೋವಾಟ್ ತಗೊಂಡಿದ್ದೀರಾ, 3 ಕಿಲೋವಾಟ್ ತಗೊಂಡಿದ್ದೀರಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಏನು ಯೂಸ್ ಮಾಡಿದ್ರೆ 700 rupees ಬಂದು ಪೇನ್ ಹಾಕಿದ್ದಾರೆ. ನಾನು ಅವಾಗಲೇ ಗೃಹ ಜ್ಯೋತಿ 1 ರೂಪಾಯಿ ದುಡ್ಡು ತಗೊಂಡೆ ಮೊದಲು ಫ್ರೀ ಕರೆಂಟ್ ಇತ್ತು ಗೊತ್ತಾ, ಮೀಟರ್ ಹಾಕೋರು ಆ ಥರ ಇಲ್ಲ, ಏನಿಲ್ಲ. ಈಗ ಕ್ಯಾನ್ಸಲ್ ಆಯ್ತಾ? ಎಲ್ಲ ಕ್ಯಾನ್ಸಲ್ ಆಯ್ತಾ? ಕ್ಯಾನ್ಸಲ್ ಆಗಿದೆ. ಅವಾಗ ಅವನು ಮೀಟರ್ ತಗೊಳಕ್ಕೆ ಕರೆಂಟ್ ತಗೊಳ ಶಕ್ತಿ ಇಲ್ದವನು ಕತ್ಲಲ್ಲಿ ಇರ್ಬೇಕಾ? ಒಂದು ಲೈವ್ ಕೊಡ್ಲಾ? ಇದೇ ದಾವಣಗೆರೆ ಲೈವ್ ಕೊಡ್ಲಾ? ಕತ್ಲಲ್ಲಿ ಇರ್ತಾರೆ ಎನಿ ಟೈಮ್. ಹೇಳಿ ಲೈವ್ ಕೊಡ್ಲಾ? ಕೊಡಿ. ಬನ್ನಿ ಇವತ್ತು ಸಾಯಂಕಾಲ. ಕರೆಂಟ್ ಇಲ್ಲ, ಕರೆಂಟ್ ಅಪ್ಲೈ ಮಾಡಕ್ ಶಕ್ತಿ ಇಲ್ಲ, ಕರೆಂಟ್ ಕತ್ಲಲ್ಲಿ ಇರ್ತಾರೆ. ಯಾಕೆ ನೀವು ಫ್ರೀ ಕರೆಂಟ್ ಕೊಡ್ತೀರಾ? ನನ್ನ ಗಮನಕ್ಕಂತೂ ಬಂದಿಲ್ಲ, ದಯವಿಟ್ಟು ಕೊಡಿ. ಇದೇ ಆಪ್ಷನ್ ಇದೆಯಾ? ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ರಲ್ಲ, ಯಾವ ರೀತಿ ಅಪ್ಲೈ ಮಾಡಬೇಕು? ಅದೇ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಕೂಡ. ಬಟ್ ಇವಾಗ OCCC ಇರೋದ್ರಿಂದ ಇವಾಗ ಸದ್ಯಕ್ಕೆ ಕೊಡಲ್ಲ ಸರಿಯಾದ ನಂಬರ್. ಅದು ಆರ್ಡರ್ ಬರೋ ತನಕ ವೇಟ್ ಮಾಡ್ಲೇಬೇಕು. ಮನೆ ಕಟ್ಟಿದವ್ರು ಮನೆ ಕಟ್ಕೊಂಡು ಕತ್ಲಲ್ಲೇ ಇರ್ಬೇಕು. ಮನೆ ಕಟ್ಟಿದವ್ರು ಕತ್ಲಲ್ಲೇ ಇರ್ಬೇಕು. ಏನ್ ಮಾಡಿ ಸೋಲ ಇದು ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿರೋದ್ರಿಂದ. ಸುಪ್ರೀಂ ಕೋರ್ಟ್ ಸರ್ ಮೇಲ್ನವ್ರು ಹೇಳಿದ್ರೆ ಮೊದ್ಲೆಲ್ಲ ಯಾವ್ದು ಇಲ್ಲ, ಇವಾಗ ಯಾವ್ದೋ ಕೋರ್ಟ್ ಬಂದ್ಬಿಟ್ಟು ಮೊದ್ಲೆಲ್ಲ ಪ್ರಯತ್ನ ಮಾಡೋದಲ್ಲ. ಅವನೋಗಿ ಮನೆ ಕುತ್ಕೊಂತಾನೆ, ಇಲ್ಲಿ ಕರೆಂಟ್ ಇಲ್ಲ ಅಂದ್ರೆ ಫೋನ್ ಮಾಡಿದ್ರೆ ಬರಲ್ಲ. ನನಗೆ ಫೋನ್ ಮಾಡಿ. ಏನ್ ನಿನ್ ಫೋನ್ ಮಾಡಿ? ನೀನೇನು ಇವಾಗ ಹೊಸದಾಗಿ ಬಂದಿದ್ದೆ. ಅವನು ಮೊದಲಿಂದ ಅವ್ನು ಹೇಳಿದ್ರೆ ಅವನು ಬರ್ತಾರೆ ಲೈನ್ ಮ್ಯಾನ್ ಅಂತಾರೆ. ಯಾವಾಗ ಬರೋದು? ಬರ್ತಾರೆ. ಒಂದ್ ಲೈನ್ ಕಟ್ಟಿದ್ರೆ ಬರ್ಬೇಕು ತಾನೆ. ಬಿರಿನ 1 ನಿಮಿಷ ಬರೋದೇ ಇಲ್ಲ. ಬೇರೆ ಕಂಪ್ಲೇಂಟ್ ಅಲ್ಲಿ ಇರ್ತಾರೆ, ಸ್ವಲ್ಪ ಲೇಟ್ ಆಗುತ್ತೆ ಸರ್. ನೀವು ಇಲ್ಲಿದ್ದಲ್ಲ ಹೇಳ್ಬೇಡ. ಕಂಪ್ಲೇಂಟ್ ಹೋಗಿ ಮನೆಗೆ ಬರ್ಕೊಂಡಿರೋ ಕಂಪ್ಲೇಂಟ್ ಇರ್ತೈತಾ? ನೀವು ಹೇಳೋದು ನೋಡಿಲ್ಲ, ಕಂಪ್ಲೇಂಟ್ ಇರ್ತದ. ನಾನು ಹೋಗಿ ನೋಡಿದ್ರೆ ಮನೆಗೆ ಇರ್ತಾನೆ, ಆಚೆ ನೋಡಿದ್ರೆ ಲೈನ್ ಆಗಿದ್ದೀನಿ ಅಂತಾನೆ. ನೀವ್ ಹೇಳ್ತೀರಾ ಕಂಪ್ಲೇಂಟ್ ಅಂತ? ಕರೆಂಟ್ ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಕರೆಂಟ್ ಶಕ್ತಿ ವರ್ಕ್ ಕಂಬ ಹತ್ತಕ್ ಬಂದಿಲ್ಲ ಅಂದ್ರೆ, ಆಗಿಲ್ಲ ಅಂದ್ರೆ ಅವನ್ ತೆಗೆದು ಬೇರೆ ಆಫೀಸ್ ವರ್ಕ್ ಎಲ್ಲ ಹಾಕ್ಬೇಕು. ಇಲ್ಲಿ ಫೀಲ್ಡ್ ವರ್ಕ್ ಮಾಡಕ್ ಯಾಕೆ ಕೆಪಾಸಿಟಿ ಇರುತ್ತೋ ವಯಸ್ಸಿರುತ್ತೋ ಅವ್ರಿಗೆ ಹಾಕ್ಬೇಕು. ಹೌದು, ವಯಸ್ಸಾದ ಅಂಗವಿಕಲರನ್ನ ಅವ್ನು ಕಂಬ ಹತ್ತಕ್ ಬರಲ್ಲ, ಅವ್ನು ಮರ ಹತ್ತಕ್ ಬರಲ್ಲ, ಒಂದು ನೆಡ್ಕೊಂಡು ಹೋಗ್ ಬರಲ್ಲ ಅಂತಂದ್ರೆ ನೀವು ಲೈನ್ ಮ್ಯಾನ್ ಹಾಕಿ ಇಲ್ಲಿ ಹಿಂಸೆ ಕೊಡ್ತಾ ಇದ್ರೆ ಪಬ್ಲಿಕ್ಗೆ ಯಾವ ನ್ಯಾಯ? ಬೇರೆಯವ್ರನ್ನ ಹಾಕ್ಬಾರಲ್ಲ. ಹೌದು, ಮಾಡ್ತಾ ಇದಾರಲ್ಲ. ಎಲ್ಲಿ ಮಾಡ್ತಾರೆ? ನೀವು ಮರ ಹಚ್ಚಿ ನೀವು ಮಾಡ್ತಾರೆ. ಓಕೆ, ಯಾವಾಗ ಮಾಡ್ತಾರೆ? 12 ಗಂಟೆಗೆ ರೂಲ್ಸ್ ಕಲೆಕ್ಟರ್ ಬೇಗ 12 ಗಂಟೆಗೆ ಬರ್ತಾರೆ. ಏನ್ ಹೇಳ್ತಾರೆ? ಆಮೇಲೆ ಹೆಲ್ಪರ್ ಬರ್ಬೇಕು, ಆ ಹುಡುಗ ಬರ್ಬೇಕು ಕಂಬತ್ತನ್ನು. ನಾನೇನ್ ಮಾಡ್ಲಿ ಅಂತಾರೆ. ಅದಕ್ಕೆ ಯಾರು ಜವಾಬ್ದಾರಿ? ನಾನು ಇದು ಗಮನಕ್ಕೆ ತರ್ತೀನಿ ಮೇಲೆ ನಮ್ಮ ಅಧಿಕಾರಿಗೆ. ಸರಿನಾ? ಇದು ಆರೋಗ್ಯಕ್ಕೆ ಮಾತ್ರ ನೀವು ಡ್ಯೂಟಿ ಕೊಡ್ಬೇಕು. ಇದು ಆಫೀಸಲ್ಲಿ ಕೊಡಿ, ಬೇರೆಯವ್ರು ಕೊಡಿ ಸರ್. ನೀವು ಸಾಧಿಸಬೇಕು ಹೇಳ್ತಾನೆ ಇದ್ದೀರಲ್ಲ. 12 ವರ್ಕ್ ಫಿನಿಶಿಂಗ್ ಮಾಡಕ್ಕೆ ಮತ್ತೆ ಕ್ಲಿಯರ್ ಮಾಡಕ್ಕೆ ಗ್ರಾಮ ಸಭೆಯಲ್ಲಿ ಹೇಳಿದ್ದಾಯ್ತು, ಇವಾಗೂ ಹೇಳಿದ್ದಾಯ್ತು. ಯಾಕಂದ್ರೆ ಅವ್ರ ಕೈ ಆಗಂಗಿದ್ರೆ ಬಂದು ವರ್ಕ್ ಮಾಡ್ತಾರೆ. ಅವ್ರ ಕೈ ಆಗಲ್ಲ, ಅವ್ರು ಇನ್ನೊಬ್ರು ನಂಬಬೇಕು. ಅವನು ಅಷ್ಟು ಕಂಬದ ಮೇಲೆ ಹತ್ತಿ ಏನಾದ್ರು ಆದ್ರೆ ಅವ್ರ ಪರಿಹಾರ ಯಾರು ಕೊಡ್ತಾರ? ಅವರು ಕಾಂಟ್ರಾಕ್ಟ್ ಅಲ್ಲಿ ನಮ್ಮ ಕೆಲಸ ಅವ್ರ ಕೈಯಲ್ಲಿ ಆಗಿಲ್ಲ ಅಂದ್ರೆ ಕಂಬ ಹತ್ತೋಗ್ ಒಬ್ಬಂದು ಹಾಕಿ ಎಲ್ಲ ಸರ್ವಿಸ್ ಮಾಡೋರಿಗೆ ಜೊತೆಯಲ್ಲಿ ಯಾರಾದ್ರೂ ಅಮಾಯಕ ಇರ್ತಾನೆ 100-200 ಕೊಟ್ಟು ಬರ್ತಾನೆ. ಅವನೇನಾದ್ರು ಕಂಬದ ಮೇಲೆ ಹತ್ತಿ ಸತ್ರ ಯಾರು? ಇವಾಗ ಅವ್ರ ಜೊತೆ ಪುಟ್ಟಪ್ಪ ಅಂತ ಮುಖ್ಯವಾಗಿ ಬೇಕಾಗಿರೋದು ಅದೇ. ಕಂದಾಯ ಇಲಾಖೆಯಿಂದ ಎಷ್ಟು ಸ್ಕೀಮ್ಸ್ ಇದೆ? ವೃದ್ಧಾಪ್ಯ ವೇತನ ಇದೆ, ಅಂಗವಿಕಲರ ವೇತನ ಇದೆ, ವಿಧವಾ ವೇತನ ಇದೆ, ಮನಸ್ವಿನಿ ಇದೆ. ಇಷ್ಟು ಸ್ಕೀಮ್ಗಳಿಗೆಲ್ಲ ಸರಿಯಾಗಿ ಏನು ಸಿಗ್ತಾ ಇಲ್ಲ, ಕಾಸ್ಟ್ಯೂಮ್ ವಿಧಾನಗಳು ಸಿಗ್ತಾ ಇಲ್ಲ. ಆ ಡಿಪಾರ್ಟ್ಮೆಂಟ್ ಅವ್ರು ಬಂದಿಲ್ಲ, ಏನಕ್ಕೆ ಮಾಡ್ತಾ ಇದ್ದೀರಾ ಗ್ರಾಮ ಸಭೆ? ಡಿಪಾರ್ಟ್ಮೆಂಟ್ 1 ವರ್ಷದ ಒಂದೇ ಒಂದು ಹೊಸ ರೇಷನ್ ಕಾರ್ಡ್ ಆಗಿಲ್ಲ. ಮನೆ ಸೆಂಟ್ರಾಗ ಹಾಕೊಂಡಿದ್ದೀವಿ ನಾವು ಗೋಪಾಲಪ್ಪನವರು. ನಾವು ಒಂದು ಪೈಪ್ ಹಾಕಕ್ ನಮ್ಗೆ ಬಿಡಲ್ಲ. ನಾವೇನ್ ಮಾಡೋದು? ಎಲ್ಲ ಜಗಳ ಬರ್ತಾರೆ. ಅದನ್ನೆಲ್ಲ ನೀವು ಕೇಳ್ಬೇಕಾಗಿಲ್ಲ. ನೀವು ಕುತ್ಕೊಳ್ರಿ ಅಂತೀರಾ, ನೀವೇ ಮಾತಾಡ್ಕೊಂಡಿರ್ತೀರ. ನಮ್ಮ ಬಗ್ಗೆ ಅಷ್ಟು ಕೇಳ್ಬೇಕು ತಾನೆ.
ಇವಾಗ ಗೋಪಾಲಪುರ ಮನೆಗೆ ನಮ್ಮ ಮನೆಗೆ ಸೆಂಟ್ರಲ್ ಬಂದೈತೆ ಚರಂಡಿ ಈಗ ನಾನು ಒಂದು ಪೈಪ್ ಹಾಕ್ಸಲ್ಲ ಎಲ್ಲ ಗಲಾಟೆಗೆ ಬರ್ತಾರೆ ಇದು ನೀರ್ ಪೈಪು ಅವ್ರ ಮನೆ ಹಿಂದೆಗಡೆ ಚರಂಡಿ ಹೋಗಿದೆ ಈ ಪಂಚಾಯತ್ ಇಂದ ಮಾಡಿರೋದು ಮನೆ ಹಿಂದೆ ಹೋಗಿರೋದು ಅವ್ರ ಮನೆ ಹಿಂದೆ ಬ್ಯಾಕ್ ಸೈಡ್ ಅವ್ರ ಮೋರಿ ಇರೋದ್ರಿಂದ ಆ ಮನೆಯಲ್ಲಿರೋ ಚರಂಡಿ ನಮ್ಗೆ ಬಿಡಲ್ಲ ಗಲಾಟೆಗೆ ಬರ್ತಾರೆ ನೀವು ಆ ಚರಂಡಿ ನೀರ್ ಬಿಡಬಾರ್ದು ಅಂತ ಗಲಾಟೆ ಮಾಡ್ತಾವ್ರೆ ಇವಾಗ ಈ ಪಂಚಾಯತ್ ಅವ್ರನ್ನೇ ಕರ್ಕೊಂಡು ಬರ್ತಾರೆ ಇವಾಗ ಹೆಂಗಸರೆಲ್ಲ ಜಗಳಕ್ಕೆ ಬರ್ತಾರೆ ನಾವೇನ್ ಮಾಡ್ಬೇಕು ಕೇಳಿ ನಾನು ಒಂದು ಪಂಚಾಯತ್ ನಂಬರ್ ಆಗಿರೋಳೆ ಅವಕಾಶ ಕೊಡಿ ಅವಕಾಶ ಕುಡಿಕೊಳ್ಳಬೇಕು ದಯವಿಟ್ಟು ಕಂದಾಯ ಇಲಾಖೆ ಬರಬೇಕು ಆಹಾರ ಇಲಾಖೆ ಬರಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ ಬಂದಿದಾರ ಅಧಿಕಾರಿ ಬಂದಿದಾರ ಹಳ್ಳಿಗಳಲ್ಲಿ ಬೀದಿ ಬೀದಿಗಳು ಸರಿಯಾಗಿ ಮಾಡ್ತಾವ್ರೆ ಹೊರಗಡೆಯಿಂದ ಬಂದಿರೋ 4 ಗಂಟೆ 12 ಗಂಟೆ 1 ಗಂಟೆ ಆದ್ರೂ ಬೀದಿಗಳು ಸುತ್ತಾರೆ ಮನೇಲಿ ವಯಸ್ಸಿನ ಮಕ್ಕಳು ಇಟ್ಕೊಂಡು 9 ಗಂಟೆ 10 ಗಂಟೆ ಆದ್ರೆ ಒಳಗಡೆ ಕೊಡಕೋಬೇಕು ಮಕ್ಕಳನ್ನ ಯಾಕೆ ಡಿಪಾರ್ಟ್ಮೆಂಟ್ ಅವ್ರು ಬಂದಿಲ್ಲ ಬೀದಿಗಳಲ್ಲಿ ಅಂಗಡಿಗಳಲ್ಲಿ ಮನೆಗಳಲ್ಲಿ ಬರಕ್ಕೆ ಇವ್ರಿಗೆ ಪರ್ಮಿಷನ್ ಕೊಟ್ಟಿದ್ದು ಯಾಕೆ ಬಂದಿಲ್ಲ ಯಾಕೆ ಅವರು ನಾವು ಮೊದಲೇ ಕೇಳ್ತಾ ಇದ್ವಿ ಬಂದಿದ್ದಾರೆ ಬರ್ತಾರೆ ಅಂತಾರೆ ಒಂದು ಕಡೆ ಇಲಾಖೆ ಮಾತಾಡ್ತಾರೆ ಆಹಾರ ಇಲಾಖೆ ಮಾತಾಡ್ತಾ ಇಲ್ಲ ನಮ್ಮ ಪಂಚಾಯತಿ ಪೂರ್ತಿ ಗಾಂಜಾದಲ್ಲೇ ತುಂಬೋಗ್ಬಿಟ್ಟಿದ್ದಾರೆ ಎಲ್ಲಿದ್ದಾರೆ ಅಬ್ಕಾರಿ ಅವರು ಸಾಯಂಕಾಲ ಅಂತ ಕುಟ್ಬಿಟ್ಟು ಮಾಡ್ತಾ ಇರ್ತಾರೆ ಹೆಣ್ಮಕ್ಳು ಮಾಡೋದಾದ್ರೆ ಮೇಲೆ ಬರ್ತಾರೆ ಅಂತ ಪರಿಸ್ಥಿತಿ ನಮ್ಮ ಪಂಚಾಯತಿಗೆ ಆಗ್ತಿದೆ ಎಲ್ಲಿದ್ದಾರೆ ಅಬ್ಕಾರಿ ಅವರು ಯಾಕೆ ಕಳ್ಸಿಲ್ಲ ಅಬ್ಕಾರಿ ಅವ್ರನ್ನ ಮನೆಗಳಲ್ಲಿ ಮಾರಕ್ಕೆ ಲೈಸೆನ್ಸ್ ಕೊಟ್ಟಿದಾರ ಪಂಚಾಯತಿ ಸುತ್ತ ಬಂದು ಪರ್ಮಿಷನ್ ಕೊಟ್ಕೊಂಡಿದಾರ ಮನೆಗಳಲ್ಲಿ ಮಾರಕ್ಕೆ ಪರ್ಮಿಷನ್ ಇದೆಯಾ ಏನ್ ಮಾಡ್ತಾರೆ ಮನೆಗಳಲ್ಲಿ ಯಾಕೆ ಬಂದಿಲ್ಲ ಅಬ್ಕಾರಿ ಅವರು ಕಳ್ಸಿ ದಯವಿಟ್ಟು ಅಬ್ಕಾರಿ ಅವ್ರನ್ನ ಕಂದಾಯ ಇಲಾಖೆಯನ್ನ ಕಳಿಸ್ಬೇಕು ನೀವು ನೋಡಿದ್ರೆ ಇಲ್ಲಿದ್ದೀರಾ ಹೆಂಗ್ ಮಾಡ್ಬೇಕಿತ್ತ ಮೀಟಿಂಗ್ ಅಧಿಕಾರಿಗಳು ಇಲ್ಲಿದ್ಮೇಲೆ ಏನ್ ಮೀಟಿಂಗ್ ಮಾಡ್ತಾ ಇದ್ದೀರಿ ನೀವು ಯಾವ ಖುಷಿ ಮೀಟಿಂಗ್ ಮಾಡ್ತಾ ಇದ್ದೀರಿ ನೀವು ನೀವು ಬರೀ ರೇಷ್ಮೆ ಇಲಾಖೆಯಲ್ಲಿ ಒಂದೇ ಒಂದು ರೇಷ್ಮೆ ಬೆಳೆಗಾರ ನಮ್ಮ ಪಂಚಾಯತಿಗೆ ಆಗ್ತಿಲ್ಲ ರೇಷ್ಮೆ ಇಲಾಖೆ ಮಾಹಿತಿ ಕೊಡಿಸಿದ್ದೀರಾ ಕೃಷಿ ಇಲಾಖೆ ಮಾಹಿತಿ ಉಪಯೋಗ ಆಗಿದೆ ಸರ್ಕಾರಿ ಶಾಲೆ ಅವ್ರನ್ನ ಕಳಿಸಿದ್ದೀರಾ ಸರ್ಕಾರಿ ಶಾಲೆಗಳಲ್ಲಿ ಏನ್ ನಡೀತಾ ಅದು ನಡೀತಾ ಇರುತ್ತೆ ಇದಕ್ಕೆಲ್ಲ ಟೈಮ್ ವೇಸ್ಟ್ ಮಾಡ್ಕೊಂಡು ನಮ್ಮನ್ನ ಯಾಕೆ ಕುಡಿಸ್ಕೊಂಡಿದ್ದೀರಾ ದಯವಿಟ್ಟು ಮುಖ್ಯವಾಗಿ ಬೇಕಾಗಿರೋ ಅಧಿಕಾರಿಗಳನ್ನ ಕಳಿಸಿ ಇಲ್ಲ ಗ್ರಾಮ ಸಭೆನ ಬ್ಯಾನ್ ಮಾಡಿ ಮತ್ತೊಂದು ದಿನ ಗ್ರಾಮ ಸಭೆ ಮಾಡಿ ಇಲ್ಲಾಂದ್ರೆ ನಿಜವಾಗ್ಲೂ ನಾವು ಮೇಲಧಿಕಾರಿಗಳಿಗೆ ಗ್ರಾಮಸ್ಥೆ ಕಂಪ್ಲೇಂಟ್ ಬರೀತೀವಿ ಗ್ರಾಮಸ್ಥರು ನಿಜವಾಗ್ಲೂ ಕಂಪ್ಲೇಂಟ್ ಬರೀತೀವಿ ಏನ್ ಗ್ರಾಮ ಸಭೆ ನಮ್ಗೆ ಅರ್ಥ ಬೇಡವಾ ನಿಮ್ಗೆ ರಸ್ತೆ ಮಾಡ್ಕೊಡಿ ಅಂತ ಕೇಳಿದ್ರೆ ನಮ್ಮ ವ್ಯಕ್ತಿ ಬರಲ್ಲ ಅಂತೀರಾ ಸಂಬಂಧಪಟ್ಟ ಇಲಾಖೆ ಇದ್ರೇನು ನಾವು ಗ್ರಾಮ ಸಭೆಯಲ್ಲಿ ಪ್ರಶ್ನೆ ಮಾಡೋದು ಅಲ್ಲಿಗೆ ಹೋಗೋ ರಸ್ತೆಗಳೆಲ್ಲ ಕೆಟ್ಟೋಗ್ಬಿಟ್ಟಿದೆ ಮಳೆಗಾಲದಲ್ಲಿ ಸರ್ವರ್ ಇಲ್ಲ ಸರ್ ಒಂದು ಪಿಸ್ತೂಲ್ ಇದ್ದು ಸಾಯ್ಬೇಕು ಜನಗಳು ಇದನ್ನ ರಸ್ತೆ ತಗೊಂಡು ಪಂಚಾಯತ್ ಹೇಳ್ತಿಲ್ಲಂದ್ರೆ ಭೂಮಿವಾರಾಗೆ ರಾಹುಲ್ ಸಮಸ್ಯೆ ಕರ್ಕೊಂಡ್ಬರ್ಬೇಕಾಗಿತ್ತು ಇಲ್ಲ ಹೋಗ್ತಾರೆ ಬರ್ತಾರೆ ನಡ್ಕೊಂಡು ಹೋಗೋ ಚೆನ್ನಾಗಿರೋ ಮಗುನ ನಿಮ್ಮಿಂದ ಬಸ್ ವ್ಯವಸ್ಥೆ ಇದೆಯಾ ಎಷ್ಟು ಸತಿ ಎತ್ಕೊಂಡಾಗ ಎಷ್ಟು ಸತಿ ಎತ್ಕೊಂಡು ಬರ್ತಾರೆ ಅವರು ಇಂಥ ಮಕ್ಕಳಿಗೆ ವ್ಯವಸ್ಥೆ ಕಲ್ಪಿಸೋಕೆ ಕಂದಾಯ ಇಲಾಖೆ ಅವ್ರು ಇರಬೇಕು ಯಾರು ಮಾಡ್ಕೊತಾರೆ ಅದನ್ನ ಒಂದು ಸ್ಕಾಲರ್ಶಿಪ್ ಅಂದ್ಬಿಟ್ಟು ಒಂದು ಮಗು ಏನಾದ್ರು ಪೆನ್ಷನ್ ಇದು ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೈ ಮಾಡಿದ್ರೆ 1,30,000 ಆಗ್ತಾರೆ ಎಲಿಜಿಬಲ್ ಅಲ್ಲ ಡಿಸೇಬಲ್ ಪೆನ್ಷನ್ ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೈ ಮಾಡಿದ್ರೆ 1 ಲಕ್ಷ ಯಾಕಂದ್ರೆ ಅವ್ರು ಇನ್ಕಮ್ ಸರ್ಟಿಫಿಕೇಟ್ ತಗೊಂಡು ಅವ್ರು ಪೆನ್ಷನ್ ಮಾಡಿಸ್ಕೊಬೇಕು ಅಧಿಕಾರಿಗಳು ಬಂದಿಲ್ಲ ಅಂದ್ರೆ ಎಲ್ಲದಕ್ಕೂ ನೀವೇ ಉತ್ತರ ಕೊಡ್ತೀರಾ ಪ್ರತಿಯೊಂದಕ್ಕೂ ನೀವೇ ಉತ್ತರ ಕೊಡ್ತೀರಾ ಯಾವ ಇಲಾಖೆಗೆ ಬಂದಿದ್ದಾರೆ ಅದು ಹೇಳಿದ್ದಾರೆ ಮೂರೊಂದು ಅರ್ಜಿ ಕೊಟ್ಟಿದ್ದೀವಿ ಪಲ್ಲಿಪುರ ಗ್ರಾಮದಲ್ಲಿ 5 ಲಕ್ಷ ಮುಂದೆ ಖಾತೆ ಮಾಡಿಸ್ಕೊಟ್ಟಿಲ್ಲ ಸರ್ ಆಯ್ತು ಮಾತಾಡ್ತಾ ಇದ್ದೀವಿ ಸರ್ ನಮ್ಗೆ ಖಾತೆ ಮಾಡಿಕೊಟ್ಟಿಲ್ಲ ಅರ್ಜಿ ಹಾಕಿದ್ದಾರೆ ಯಾರು ಕೇಳ್ತಾ ಇಲ್ಲ 3 ವರ್ಷದಿಂದ ಬಂದಿದ್ದೀವಿ ಅರ್ಜಿ ಉಪಾಧ್ಯಕ್ಷ ಇಲ್ಲಿ ಎಸ್ಡಿಎಫ್ ಮನೆತನದಿಂದ ರಾಜಣ್ಣ ಮನೆಯವರೆಗೂ ನೀರು ಬರ್ತಿಲ್ಲ ಸರ್ ನೀರು ಬರ್ತಿಲ್ಲ ಈ ಕಡೆ ಕೇಳಿ 5 ನಿಮಿಷದಲ್ಲಿ ಕಂದಾಯ ಇಲಾಖೆಯವರು ಬರ್ತಾರೆ ನಾನು ಮಾತಾಡಿದ್ದೆ ಈಗ ನೀವು ಕೇಳ್ತಾ ಇರೋದು ತುಂಬಾ ಉತ್ತಮ ಪ್ರಶಂಸೆ ಈಗ ಒಂದೇ ನಿಮಿಷ ನನ್ನ ಮಾತಾಡಿ ಸರ್ ನಾನು ಮಾತಾಡ್ತಾ ಇದ್ದೀನಿ 1 ನಿಮಿಷ ಇರಿ ಒಂದು ಮೆಂಬರ್ ಆಗಿ ನೀವು ಕೇಳ್ತಾ
ಮೊದಲನೇ ಹಂತದಲ್ಲೇ ಗ್ರಾಮ ಸಭೆ ಶುರುವಾದಾಗ ಈ ತರ ಮಾಡ್ಬಿಟ್ಟಿದ್ರೆ ಇಷ್ಟೊತ್ತು ದಯವಿಟ್ಟು ಕೂತ್ಕೊಳ್ಳಿ. ಈಗೆಲ್ಲ ಮುಕ್ತಾಯ ಅಂತ ಬಂದಾಗ ಫೋನ್ ನಂಬರ್ ನೋಡಿ 81712312 ಅಂತ ಹೇಳಿದ್ರೆ ನಿಜವಾಗ್ಲೂ ನಾವು ಅವರನ್ನ ನೋಡಿ. ಈಗ ನಾನು ತ್ರಿಪುರಾ ಸುಂದರಿ ಅವರಿಗೆ ಅಬಕಾರಿ ಇನ್ಸ್ಪೆಕ್ಟರ್ ಅವರು ಫೋನ್ ನಂಬರ್ ಕೊಟ್ಟು ಅವ್ರು ಸರಿಯಾಗಿ ಕೇಳಿದ್ದಾರೆ. ಆತರ ನಿಮ್ಗೆ ಯಾರಿಗೆ ಬೇಕಾದ್ರೂ ನಾನು ಫೋನ್ ಮಾಡಿ ಅರೇಂಜ್ ಮಾಡ್ತೀನಿ. ಇನ್ನೊಂದು ಮೀಟಿಂಗ್ ಕರೀರಿ, ನೀವು ಇನ್ನೊಂದು ಮೀಟಿಂಗ್ ಕರೀರಿ. ಬೇಕಾದ್ರೆ ಅವ್ರು ಇಲ್ಲಿಗೆ ನಿಮ್ಗೆ ಸಪರೇಟ್ ಆಗಿ ಕರ್ಸ್ಕೊಂಡ್ಬಂದು ನಿಮ್ಮ ಹತ್ರ ನಿಲ್ಸ್ತೀವಿ. ಈಗ ಕೊನೆ ಹಂತದಲ್ಲಿ ಎಲ್ಲರೂ ಊಟಗಳು ಮಾಡ್ಲಿ. ಏನಾದ್ರೂ ಕ್ವಶನ್ಸ್ ಇದ್ರೆ ನಮ್ PDO ತರಟೆ ತಗೋಬೇಕಂದ್ರಲ್ಲ, ಸಂತೋಷ ನಮ್ಗೂನು. ಅವ್ರು ಚೆನ್ನಾಗಿ ಕೆಲಸ ಮಾಡ್ಬೇಕು. ಏನಾದ್ರೂ ಕ್ವಶನ್ಸ್ ಇದ್ರೆ ದಯವಿಟ್ಟು ಕೇಳಿ. ಅದಕ್ ಮುಂಚೆ ನಮ್ಮ ಡಾಕ್ಟರ್ ಇದಾರ, ಡಾಕ್ಟರ್ ಒಂದು 2 ಮಾತು ಮಾತಾಡ್ಬಿಡ್ತಾರೆ. ಅವ್ರೇನೋ ವಿಷಯ ಅಸಂಕ್ರಾಮಿತ ರೋಗಿಗಳ ಪ್ರೋಗ್ರಾಮ್ ಎಲ್ಲರೂ ಬಂದು ಅವರು ಪ್ರತಿ ಆಶಾ ವರ್ಕರ್ 5 ಮನೆಗೆ ವಿಸಿಟ್ ಮಾಡಿ BP, ಶುಗರ್, ಥೈರಾಯ್ಡ್ ಕಾಯಿಲೆ, ಲಿವರ್ ಕಾಯಿಲೆ ಈ ತರ ಏನಿದೆ ಅದೆಲ್ಲ ಚೆಕ್ ಎಲ್ಲ ನಿಮ್ಗೆ ಕೇಳಿ ಪ್ರಶ್ನೆ ಕೇಳಿ ಇದು ಎಲ್ಲ ಚೆಕ್ ಮಾಡಿ ನಿಮ್ಗೆ ಮೆಡಿಸಿನ್ ಕೊಡ್ತಾರೆ. ಮತ್ತೆ ಮೆಡಿಸಿನ್ ನಮ್ಗೆ PHC ಇಂದ ಸಪ್ಲೈ ಆದ್ರೆ ನಿಮ್ಗೆ ತಲುಪಿಸ್ತಾರೆ. ಇದು ಪ್ರತಿದಿನ ನಡೆಯೋದು ಪ್ರೋಗ್ರಾಮ್. ಎಲ್ಲರೂ ಕೋಆಪರೇಟ್ ಮಾಡ್ಬೇಕು. ಮನೆ ಹತ್ರ ಬಂದಾಗ ಯಾರು ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ, ಅದು ದಯವಿಟ್ಟು ಮಾಡಬೇಡಿ. ಎಲ್ಲರೂ ಸರಿಯಾಗಿ ರೆಸ್ಪಾಂಡ್ ಮಾಡಿ. ಇದೇ ತರ ನಮ್ದು ಡೆಂಗಿ ಮಲೇರಿಯಾ ಪ್ರೋಗ್ರಾಮ್ ಇದೆ. ಅದಕ್ಕೆ ಇದು ಬಳ್ಳೂರಲ್ಲಿ ನೀರ್ ಕಡಿಮೆ ಇದೆ ಗೊತ್ತಿದೆ ನನಗೆ, ಆದ್ರೂ ನೀವೆಲ್ಲರೂ ಸ್ವಲ್ಪ ಲಾರ್ವಾ ಹುಳ ಎಲ್ಲ ಬರಬಾರ್ದು ನೀರಲ್ಲಿ, ನೀರೆಲ್ಲ ಮುಚ್ಚಿಟ್ಟು ಇಡ್ಬೇಕು. ಅದೆಲ್ಲ ಸ್ವಲ್ಪ ನೋಡ್ಕೊಳ್ಳಿ. ಮತ್ತೆ ಪಂಚಾಯತಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಿರೋದೇನಂದ್ರೆ ಪ್ರತಿ 3 ತಿಂಗಳಲ್ಲಿ ಅಥವಾ 6 ತಿಂಗಳಲ್ಲಿ ಒಂದ್ಸತಿ ಚರಂಡಿಗಳು ಕ್ಲೀನ್ ಮಾಡಿ, ಮತ್ತೆ ಎಲ್ಲಿ ನೀರು ಹಂಗೆ ಸ್ಟಾಗ್ನೆಂಟ್ ಇದೆ ಅದೆಲ್ಲ ಸ್ವಲ್ಪ ಕ್ಲಿಯರ್ ಮಾಡಕ್ಕೆ ರಿಕ್ವೆಸ್ಟ್ ಮಾಡ್ತೀನಿ. ಅದೊಂದು. ಮತ್ತೆ ನಮ್ಗೆ ಲ್ಯಾಬ್ ಟೆಕ್ನಿಷಿಯನ್ ಇಲ್ಲ ಸದ್ಯಕ್ಕೆ. ಪರವಾಗಿಲ್ಲ, ಅವ್ರ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದಾರೆ. ಅದಕ್ಕೆ ತಕ್ಕಂತೆ ಎಲ್ಲ ಸದಸ್ಯರು, ಉಪಾಧ್ಯಕ್ಷರು, ಹಾಗೆ PDOರು ಎಲ್ಲರೂ ಸೇರಿ ಅದಕ್ಕೊಂದು ಒಳ್ಳೆ ರೀತಿಯ ಒಂದು ಕೆಲಸ ಕಾರ್ಯಕ್ರಮಗಳನ್ನ ಮಾಡ್ಕೊಡ್ತೀವಿ ಅಂತ ನಾನು ಹೇಳ್ತೀನಿ ಅಷ್ಟೇ. ಹೌದು, ಅವರ ಸಮಸ್ಯೆನ ಅವ್ರು ಹೇಳವ್ರೆ. ಅಲ್ಲಿ ಕೆಲವೊಂದು ಅಧ್ಯಕ್ಷರು ಬಂದಿಲ್ಲ ಪಾಪ, ಅವ್ರಿಗೂ ಏನೋ ಸ್ವಲ್ಪ ತೊಂದರೆಗಳಿರ್ತವೆ. ಅದಕ್ಕೆ ನಮ್ಮ ಸದಸ್ಯರು ಫೋನ್ ಮಾಡಿ ಕರೆಸಿದ್ರು. ಅವರು ಬಂದು ಅವ್ರಿಗೇನು ಗೊತ್ತಿದೆಯೋ ಅದು ತಿಳಿಸ್ಕೊಟ್ಟಿದ್ದಾರೆ, ಅದ್ರ ಮೂಲಕ ಮಾಡ್ತಾರೆ. ಪ್ರಮುಖವಾಗಿ ಅಬಕಾರಿ ಮತ್ತು ಇಲಾಖೆ ಮತ್ತು ಕಂದಾಯ ಇಲಾಖೆ ಬರಬೇಕಾಯ್ತು, ಅಧಿಕಾರಿಗಳೇ ಬಂದಿಲ್ಲ. ಯಾಕೆ ಗ್ರಾಮ ಸಭೆಯಿಂದ ನಿಮ್ಗೆ ಗ್ರಾಮ ಪಂಚಾಯತ್ ಅವ್ರಿಗೆ ಮಾಹಿತಿ ಕೊಟ್ಟಿರಲಿಲ್ಲ? ಇಲ್ಲ, ಖಂಡಿತ ಎಲ್ಲರಿಗೂ ಮಾಹಿತಿ ಕೊಟ್ಟಿದ್ವಿ. ಅದು ಬರದೇ ಇರೋದು ಅವ್ರ ಕಾರಣ ಹೊರತು ನಾವು ಕಾರಣ ಇಲ್ಲ. ನಮ್ಮ ಇದು ಪಂಚಾಯತಿ ಪರವಾಗಿ ಎಲ್ಲ ಇದಕ್ಕೂ ಡಿಪಾರ್ಟ್ಮೆಂಟ್ಗೂ ನಮ್ಮ ಕಡೆಯಿಂದ ಮಾಹಿತಿ ತಲುಪಿದೆ. ಬರ್ದಿರೋ ಅಧಿಕಾರಿಗಳು ಯಾವ ರೀತಿ ಕ್ರಮ ತಗೋತೀರಾ?
ಅವರಿಗೆ ನಾವು ಎಲ್ಲ ಸದಸ್ಯರ ಜೊತೆ ಮಾತಾಡಿ ಒಂದು ನೋಟಿಸ್. ಬಹಳ ಯಶಸ್ವಿಯಾಗಿ ನಮ್ಮ ಬಳ್ಳೂರು ಗ್ರಾಮ ಪಂಚಾಯಿತಿಯ ಗ್ರಾಮ ಸಭೆಯನ್ನು ದಾಸನಪುರ ಗ್ರಾಮದಲ್ಲಿ ನಡೆಸಿದ್ದೀವಿ. ಇಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಎಲ್ಲರೂ ಕೂಡ, ದಾಸನಪುರ ಗ್ರಾಮ ಇರ್ಬೋದು, ಅರಹಳ್ಳಿ ಗ್ರಾಮ ಇರ್ಬೋದು, ಕೊಡ್ಲಿಪುರ ಇರ್ಬೋದು, ಹಳೆಹಳ್ಳಿ ಇರ್ಬೋದು, ಬಳ್ಳೂರಿನವ್ರು ಎಲ್ಲರೂ ಸೇರಿ ಅವರವರ ಸಮಸ್ಯೆಗಳನ್ನು ಹೇಳಿದ್ದು ಉಂಟು. ಕೆಲವೊಂದು ಅಧಿಕಾರಿಗಳು ಗೈರಾಗಿದ್ದರಿಂದ ಬಾಯ್ಕಟ್ ಮಾಡಬೇಕು ಈ ಗ್ರಾಮ ಸಭೆಯನ್ನು ಅಂತ ಒತ್ತಡ ತಂದಿದ್ದು ಉಂಟು. ನನ್ನ ಮನವಿ ಕೂಡ ಈ ಗ್ರಾಮ ಸಭೆ ಒಂದು ಉತ್ತಮ ಮಟ್ಟಕ್ಕೆ ಹೋಗ್ಬೇಕಂದ್ರೆ ಎಲ್ಲ ಇಲಾಖೆಗಳವರು ಬಂದು ಆ ಗ್ರಾಮ ಸಭೆಯಲ್ಲಿ ಏನೇನು ಯೋಜನೆಗಳಿದೆ, ಏನೇನು ಜನರಿಗೆ ತಲುಪ್ಬೋದು, ನೇರವಾಗಿ ಅವ್ರಿಗೆ ತಲುಪಿಸೋ ಅಂಥ ಕೆಲಸ ಮಾಡ್ಬೋದು. ಅಧಿಕಾರಿಗಳು ಜವಾಬ್ದಾರಿಯುತವಾಗಿ ಬಂದು ಇಲ್ಲಿ ಆಸನರಾಗಿದ್ದರೆ ನಮ್ಮೆಲ್ರಿಗೂ ಸಂತೋಷ ಆಗ್ತಾಯಿತ್ತು. ಕಳೆದ ಬಾರಿನೂ ಕೂಡ ಇದೇ ರೀತಿ ಆಗಿದ್ದಾಗ ನಾವೆಲ್ರಿಗೂ ಎಚ್ಚರಿಕೆಯನ್ನು ಕೊಟ್ಟಿದ್ವಿ. ಇವತ್ತು ಕೂಡ ನಾವು ಹೇಳ್ತಾ ಇದ್ದೀವಿ ಎಲ್ಲ ಅಧಿಕಾರಿಗಳಿಗೆ ನಮ್ಮ ಗ್ರಾಮ ಸಭೆಯಲ್ಲಿ ಎಲ್ಲರೂ ಕೂಡ ಹಾಜರಿರಬೇಕು ಅಂತ ಒತ್ತಡನ ಏರೋದ್ರ ಜೊತೆಗೆ ಈಗ ಯಾರ್ಯಾರು ಯಾವ ಇಲಾಖೆಗಳು ಬಂದಿಲ್ಲ ಅವ್ರಿಗೆ ನಮ್ಮ ಪಂಚಾಯಿತಿ ವತಿಯಿಂದ ಒಂದು ನೋಟಿಸನ್ನು ಕೂಡ ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ದಾಸನಪುರ ಗ್ರಾಮದಲ್ಲಿ ಬಹಳ ಉತ್ತಮವಾಗಿ ಸಲಹೆ ಮತ್ತು ಅವರ ಕಷ್ಟಗಳನ್ನು ಹೇಳ್ಕೊಂಡಿದ್ದಾರೆ. ಅವೆಲ್ಲದಕ್ಕೂ ಕೂಡ ನಮ್ಮ ಪಂಚಾಯಿತಿ ನಮ್ಮ ಕೈಲಿ ಎಷ್ಟು ಮಟ್ಟಿಗೆ ಸಾಧ್ಯವಾಗುತ್ತೋ ಅಷ್ಟು ಮಟ್ಟಿಗೆ ಅವರ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ. ನಾವೆಲ್ಲ ಸದಸ್ಯರಾಗಿದ್ದೀವಿ, ಅಧ್ಯಕ್ಷರಾಗಿದ್ದೀವಿ, ಎಲ್ಲರೂ ಒಟ್ಟಿಗೆ ಕೂಡಿ ಈ ಒಂದು ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಅಂತ ಹೇಳ್ತಾ ಈ ಒಂದು ಗ್ರಾಮ ಸಭೆಗೆ ಹಾಜರಿದ್ದ ಎಲ್ಲ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ರಿಗೂ ಹಾಗೂ ಈ ಸಭೆಯಲ್ಲಿ ಆಗಮಿಸಿದ್ದಂಥ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಗ್ರಾಮ ಸಭೆ ಯಶಸ್ವಿಯಾಗಿದ್ದಕ್ಕೆ ಧನ್ಯವಾದಗಳು. ಸಾಕಷ್ಟು ತೊಂದರೆಗಳನ್ನ ಸಹ ಜನ ಹೇಳ್ಕೊಡ್ತಾರೆ, ಅಧಿಕಾರಿಗಳೇ ಇರಲಿಲ್ಲ. ಯಾವ ರೀತಿ ಯಶಸ್ವಿ ಆಯಿತು? ಅಧಿಕಾರಿಗಳಿಲ್ಲ ಅಂತಂದಾಗ ನಾವು ಯಶಸ್ವಿ ಅಂದಾಗ ಜನ ಬಂದಿದ್ದೇ ನಮಗೆ ಖುಷಿ ಆಯಿತು. ಆ ಅಧಿಕಾರಿಗಳ ಪರವಾಗಿ ನಾವು ಅದನ್ನು ನಮ್ಮ ಗ್ರಾಮ ಸಭೆ ಇದೆ ಒಂದು ನೋಟಿಸ್ ಹಾಕಿದ್ರೆ ನನ್ನ ಪ್ರಕಾರ ನಾವು ಏನಿದ್ದೀವಿ ಗ್ರಾಮ ಪಂಚಾಯಿತಿ ಏನಿದೆ ಅದು ಕೂಡ ಒಂದು ಸರ್ಕಾರ. ನಾವು ಏನೇ ಒಂದು ತೀರ್ಮಾನ ತಗೊಂಡ್ರು ಅಧಿಕಾರಿಗಳು ಅದನ್ನು ಖಂಡಿತವಾಗಿ ಯಶಸ್ವಿ ಮಾಡಲೇಬೇಕು, ಸ್ಪಂದಿಸಲೇಬೇಕು. ಆ ಒತ್ತಡವನ್ನು ನಮ್ಮ ಪಂಚಾಯಿತಿ ಕಡೆಯಿಂದ ಏರ್ತೇವೆ ಅಂತ ನಾವು ಹೇಳ್ಬಯಸ್ತೀವಿ. 2025-26ರ ಮೊದಲನೇ ಸುತ್ತಿನ ಗ್ರಾಮ ಸಭೆ ಇವತ್ತು ದಾಸನಪುರ ಗ್ರಾಮದಲ್ಲಿ ನಡೀತಾ ಇದೆ. ಏನು ಗ್ರಾಮ ಸಭೆ ಅಂದರೆ ಸಾರ್ವಜನಿಕರ ಕುಂದುಕೊರತೆಗಳನ್ನು ಕೂಲಂಕುಷವಾಗಿ ಅರ್ಥ ಮಾಡಿಕೊಂಡು ಪರಿಹಾರಗಳನ್ನು ಹುಡುಕಲಿಕ್ಕೆ ಒಂದು ವೇದಿಕೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಈ ಒಂದು ವೇದಿಕೆ ಅನೇಕ ಪಾಠಗಳನ್ನು ಸಹ ಕಲಿಸಿದೆ. ಯಾವ ರೀತಿ ಕೆಲಸ ಕಾರ್ಯಗಳು ಮಾಡಬೇಕು, ಸಾರ್ವಜನಿಕರ ಜೊತೆ ಯಾವ ರೀತಿ ನಾವೆಲ್ಲ ಹೊಂದಾಣಿಕೆಯಲ್ಲಿ ಇರಬೇಕು, ಅವರ ಕೆಲಸ ಕಾರ್ಯಗಳು ಏನಾಗಿದೆ ಏನಾಗಿಲ್ಲ, ಯಾರೆಲ್ಲ ರೆಕಮೆಂಡ್ ತಗೊಂಡು ಎಲ್ಲೋ ಕೆಲಸ ಮಾಡಿರ್ತಾರೆ, ಕೆಲವೆಲ್ಲ ಎಮರ್ಜೆನ್ಸಿ ಕೇಸ್ಗಳಿರ್ತವೆ ಅವೆಲ್ಲ ಮಾಡಿರೋದಿಲ್ಲ, ಅವೆಲ್ಲನೂ ಸಹ ಒಂದು ಗ್ರಾಮ ಸಭೆ ನಡೆದಾಗ ಕೂಲಂಕುಷವಾಗಿ ನಮ್ಗೆ ಗೊತ್ತಾಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ದಾಸನಪುರ ಗ್ರಾಮದಲ್ಲಿ ಅನೇಕ ಸಮಸ್ಯೆಗಳನ್ನು ಜನ ಹೇಳ್ಕೊಂಡಿದ್ದಾರೆ. ಅವ್ರನ್ನ ಸಮಾಧಾನ ಪಡಿಸಿ ಯಾವ ರೀತಿ ಕೆಲಸ ಕಾರ್ಯಗಳು ಮಾಡಬೇಕು ಅಂಥೇಳಿ ಸುಮಾರು ಅರ್ಜಿಗಳು ಬಂದಿದೆ. ಜನರ ಅಭಿಪ್ರಾಯವನ್ನು, ಸಾರ್ವಜನಿಕರ ಅಭಿಪ್ರಾಯವನ್ನು ಒಬ್ಬ ಉಪಾಧ್ಯಕ್ಷನಾಗಿ ಸಭೆಯಲ್ಲಿ ಅವ್ರದ್ದು ಎಲ್ಲ ಮಾಹಿತಿಗಳನ್ನು ತಗೊಂಡು ಅವ್ರಿಗೆ ಒಂದು 80% ನಾನೀಗೇನು ಆಶ್ವಾಸನೆ ಕೊಟ್ಟಿದ್ರೆ ಅದರಲ್ಲಿ 80-85% ನೆರವೇರಿಸಲಿಕ್ಕೆ ಈ ಒಂದೂವರೆ ತಿಂಗಳಲ್ಲಿ ಎಲ್ಲ ಸಣ್ಣ ಪಟ್ಟ ಪ್ರಾಬ್ಲಮ್ಸ್ ಇರೋದೇನೋ ಅಂತ ದೊಡ್ಡ ಪ್ರಾಬ್ಲಮ್ಸ್ ಏನಿಲ್ಲ. ಆ ಪ್ರಾಬ್ಲಮ್ಸನ್ನು ಒಂದು 80-85% ಒಂದೂವರೆ ತಿಂಗಳಲ್ಲಿ ನಾವು ಆ ಜನರಿಗೆ ಏನು ಆಶ್ವಾಸನೆ ಕೊಟ್ಟಿದ್ದು ಅದನ್ನ ನೆರವೇರಿಸಲಿಕ್ಕೆ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳ ಸಮ್ಮುಖದಲ್ಲಿ ಕೈಗೊಂಡು ಅವರ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಡ್ತೀವಿ. ಹಾಗೆ ಏನು ಈ ಸಭೆಯಲ್ಲಿ ಕೆಲವು ಅಧಿಕಾರಿಗಳು ಗೈರಾಗಿದ್ದರು ಅಂತೇಳಿ ಸುಮಾರು ಜನ ಗಲಾಟೆ ಮಾಡಿದ್ರು. ಹೌದು, ನಿಜ. ಅದು ಸಭೆಯಲ್ಲೂ ಇದೇ ಆಗ್ತಾಯಿದೆ. ನಾನು ನಿಮ್ಮ ವಾಹಿನಿ ಮುಖಾಂತರವಾಗಿ ಅವರಿಗೆ ಎಚ್ಚರಿಕೆಯನ್ನು ಸಹ ಇದು ಒಂದು ಉಪಾಧ್ಯಕ್ಷನಾಗಿ ನಾನು ಕೊಡ್ತಾ ಇದ್ದೀನಿ. ಯಾಕಂದರೆ ಅಧಿಕಾರಿಗಳಿಲ್ಲ ಅಂದರೆ ಜನ ರೊಚ್ಚಿಗೆ ಹೇಳ್ತಾರೆ, ಅದನ್ನ ತಡಿಲಿಕ್ಕೆ ನಾವು ಸಾಧ್ಯ ಇಲ್ಲ. ಯಾಕಂದರೆ ಈ ಸಭೆ ಮಾಡೋದೇ ಜನರಿಗೋಸ್ಕರ. ಆ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ನಿಮ್ಮ ಎಲ್ಲ ವಾಹಿನಿ ಮುಖಾಂತರವಾಗಿ ನಾನು ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇದು ಬಳ್ಳೂರು ಪಂಚಾಯಿತಿ ಅಂತಲ್ಲ, ಸಭೆ ಮಾಡೋ ಅಂಥದ್ದು ಜನ ಕಷ್ಟ ಸುಖಗಳಿಗೆ ಆದ್ರಿಂದ ಹೇಳ್ತಾ ಇದ್ದೀನಿ. ಪ್ರತಿಯೊಂದು ಗ್ರಾಮ ಪಂಚಾಯಿತಿಗಳಲ್ಲಿ ಸಭೆ ನಡೆದಾಗ ಅಧಿಕಾರಿಗಳು 6 ತಿಂಗಳಿಗೊಮ್ಮೆ ನಡೆಯುವಂಥ ಒಂದು ಸಭೆಗೆ ಅಟೆಂಡ್ ಮಾಡಿ ಜನರ ಕಷ್ಟ ಸುಖಗಳನ್ನು ನೇರವಾಗಿ ಆಲಿಸಿ ಅದಕ್ಕೆ ಒಂದು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ.
ಇಲ್ಲಾಂದರೆ ಜನ ನಿಮಗೆ ನೀವೆಲ್ಲೋ ಕೂತಿರ್ತೀರ AC ಆಫೀಸ್ಗಳಲ್ಲಿ, ಇಲ್ಲಿ PDO ಅಧ್ಯಕ್ಷರು ಉಪಾಧ್ಯಕ್ಷ ಸದಸ್ಯರುಗಳನ್ನು ಬೆಂಡೆತ್ತಾರೆ. ಇದಕ್ಕೆ ಜವಾಬ್ದಾರಿಗಳು ನೀವು ಆಗ್ತೀರಾ. ಇದ್ರ ನಾವು ಇದು ಸೀರಿಯಸ್ ಆಗಿ ತಗೊಂಡು PDO ಕಡೆಯಿಂದ ನೋಟಿಸನ್ನು ನಿಮ್ಮ ಮೇಲಧಿಕಾರಿಗಳಿಗೆ ಕೊಡೋ ಮುಖಾಂತರವಾಗಿ ಹೇಳ್ತಾ ಇದ್ದೀನಿ, ಚಾಟಿ ಬೀಸೋ ಕೆಲಸ ಆಗ್ತದೆ. ದಯವಿಟ್ಟು ಎಲ್ಲರೂ ಸಹ ಇನ್ಯಾವುದೇ ಪಂಚಾಯಿತಿಗಳಲ್ಲಿ ಗ್ರಾಮ ಸಭೆ ಆದರೆ ಭಾಗವಹಿಸಿ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸಿ ಅಂತ ಹೇಳ್ದ. ಹಾಗೆ ಗ್ರಾಮ ಸಭೆಗೆ ಬಂದಿದ್ದಂಥ ಎಲ್ಲರೂ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ, ಅಧ್ಯಕ್ಷರಿಗೆ, PDO ಅವರಿಗೆ, PDO ಅವರು ತುಂಬ ಸಹಕಾರ ಕೊಟ್ಟು ಅನೇಕ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತಾ ಬಂದಿದ್ದಾರೆ. ಮುಂದೆ ಸಹ ಮಾಡ್ತಾರೆ. ಜನರಿಗೆ ಎಲ್ಲ ರೀತಿ ಅನುಕೂಲ ಆಗ್ತಾ ಇದೆ. ಅನುಕೂಲ ಆಗೋ ರೀತಿ ಮಾಡ್ತೀವಿ ಮುಂದೆ ಸಹ. ದಾಸಂಪುರ ಜನತೆಗೆ ಮತ್ತೊಮ್ಮೆ ವಿಶೇಷವಾದಂಥ ಅಭಿನಂದನೆಗಳನ್ನು ತಿಳಿಸ್ತೀನಿ. ಯಾಕಂದರೆ ಸುಮಾರು ಒಂದು 100 ಜನ ಇದ್ದರು, ನೀವೆಲ್ಲ ನೋಡಿದ್ದೀರಾ. ಅವರ ಕಷ್ಟ ಸುಖ ಹೇಳ್ಕೊಳ್ಳೋಕ್ಕೆ ಮುಂದೆ ಬಂದಿದ್ದಾರೆ. ಅದಕ್ಕೆ ಅಪ್ರಿಷಿಯೇಟನ್ನು ಮಾಡ್ತಾ ಇದೊಂದು ಒಳ್ಳೆ ಸಭೆ ಆಗಿದೆ. ಗಲಾಟೆ ಇದ್ದೇ ಇರುತ್ತೆ, ಗಲಾಟೆ ಇದ್ದಾಗಲೇ ಎಲ್ಲ ಕಷ್ಟ ಸುಖ ಗೊತ್ತಾಗೋದು. ಆದ್ದರಿಂದ ಇದೊಂದು ಪ್ರಯೋಜಿತವಾಗಿ ಆದಂಥ ಒಂದು ಗ್ರಾಮ ಸಭೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಆಡಳಿತ ಮಂತ್ರಿಗೆ, ಸಿಬ್ಬಂದಿ ವರ್ಗದವರಿಗೆ, ನಮ್ಮ PDO ಅವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ತಿಳಿಸಿ ನಾನು ನಮ್ಮ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈದಿ. ಯಾಕಂದರೆ ಪತ್ರಕರ್ತರು ತುಂಬ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದೀರಾ. ನಿಮ್ಮ ಮೇಲೆ ವಿಶೇಷವಾದ ಗೌರವಗಳಿದೆ. ಯಾಕಂದರೆ ಸಮಸ್ಯೆ ಆಗ್ತಾ ಇರೋದು ನಮಗೆ, ನೀವು ಅದನ್ನ ಎತ್ತು ತೋರಿಸ್ತಾ ಇದ್ದೀರಾ. ಅದು ನಮಗೆ ಒಂದು ರೀತಿ ಅಭಿನಂದನೆ ನಿಮ್ಗೆ ತಿಳಿಸ್ಬೇಕು. ಈ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಅತಿ ಶೀಘ್ರದಲ್ಲೇ, ಇವತ್ತು ಗ್ರಾಮ ಸಭೆ ಆಗಿದೆ, ನಾಳಿದ್ದೊಳಗಡೆ ಅದು ಏನಾಗಿದೆ ಸಮಸ್ಯೆಯನ್ನು ನೋಡಿ ಬಗೆಹರಿಸಲಿಕ್ಕೆ ಪ್ರಯತ್ನ, ಶಾಶ್ವತವಾಗಿ ಮಾಡೋಕ್ಕೆ ಪ್ರಯತ್ನ ಮಾಡಿ. ನೋಡಲ್ ಆಫೀಸರೇ ಬಂದಿಲ್ಲಲ್ಲ ಸರ್ ಆ ಸಮಸ್ಯೆ. ಈಗ ನೀವು ಹೇಳ್ದಂಗೆ ನಮ್ಮ ಹತ್ರ ಲೆಜ್ಜರ್ ಇದೆ, ನೀವು ನೋಡ್ಬೋದು. ಲೆಜ್ಜರಲ್ಲಿ ಪ್ರತಿಯೊಬ್ಬರ ಹತ್ರ ಸೈನು, ಸೀಲು ವಿತ್ ಫೋನ್ ನಂಬರ್. ನಾನೇ ಖುದ್ದಾಗಿ ನಮ್ಮ ಬಿಲ್ ಕಲೆಕ್ಟರ್ಗೆ ಹೇಳಿದ್ದೆ, ವಿತ್ ಫೋನ್ ನಂಬರ್ ನೀನು ತೊಗೊಂಬರ್ಬೇಕು, ನಾವಿಲ್ಲಿ ಮಾತಾಡ್ಬೇಕು ಯಾರು ಬಂದಿಲ್ಲ ಅಂತೇಳಿ. ಬಂದಿದೆ, ಕಾರಣಾಂತರದ ಕೆಲವು 4-5 ಜನ ಬಂದಿಲ್ಲ, ನಿಜ ಒಪ್ಕೊಳ್ತೀನಿ. ಅದನ್ನೇ ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ, ಎಚ್ಚರಿಕೆ ಕೊಟ್ಟಿದ್ದೀನಿ. ಸೂಚನೆ ಕೊಟ್ಟಿಲ್ಲ, ಎಚ್ಚರಿಕೆ ಕೊಟ್ಟಿದ್ದೀನಿ. ನೆಕ್ಸ್ಟ್ ಯಾವುದೇ ಸಭೆಗಳಲ್ಲಿ ಈ ರೀತಿ ಆಗಬಾರ್ದು ಅಂತೇಳಿ ಮುಂದಿನ ರೀತಿಯಲ್ಲಿ ಯಾವುದೇ ರೀತಿ ಆಗದೇ ಇದ್ದರೆ ಕ್ರಮ